ಮ್, ನಮಸ್ತೆ. ಇವತ್ತು ನಾನು ನನ್ನ ಕಾವ್ಯವಾದ ಶ್ರೀ ಚಾಮುಂಡಾಂಬಾ ಪ್ರಬಂಧನ ಓದಿ ವಿಶ್ಲೇಷಣೆ ಮಾಡೋದಕ್ಕೆ ಬಂದಿದ್ದೀನಿ. ಈ ಕಾವ್ಯವನ್ನು ನಾನು ನಮ್ಮ ಚಾಣಕ್ಯ ವಿಶ್ವವಿದ್ಯಾನಿಲಯದ ಒಂದು ಕಾವ್ಯ ಸ್ಪರ್ಧೆಗೋಸ್ಕರ ರಚಿಸಿದ್ರು. ಇದರ ಹಿಂದೆ ಹಿಂದೆಯಿಂದನೂ ನಾನು ಕಾವ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ಪದ್ಯಗಳನ್ನು ರಚನೆ ಮಾಡ್ತಾಯಿದ್ದೆ. ಅದಕ್ಕೊಂದು ಪೂರ್ಣ ಒಂದು ಚೌಕಟ್ಟನ್ನು ಕೊಟ್ಟಿದ್ದು ಈ ಚಾಮುಂಡಾಂಬಾ ಪ್ರಬಂಧಂ. ಅದನ್ನು ನಾನು ಮೂಲತಃ ಕಂದ ಪದ್ಯದಲ್ಲಿ ಮಾಡಿದ್ದೆ. ಕೊನೆಗೆ ಅವರಿಗೆ ಕೊಡಬೇಕಾದ್ರೆ ಇನ್ನೊಮ್ಮೆ ವಿಶ್ಲೇಷಣೆ ಮಾಡಿ ನೋಡಿದಾಗ, ವಿಚಾರ ಮಾಡಿ ನೋಡಿದಾಗ ಅದು ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪುಗಳಿದ್ದಿದ್ದರಿಂದ ಅದನ್ನು ಚೌಪದಿಯ ಒಂದು ಗತಿಗೆ ಮಾಡಿ ನಾನು ಕೊಟ್ಟಿದ್ದೆ. ಆದ್ರೂ ಇಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇರೋದು ಕಂದ ಪದ್ಯದ ರೀತಿಯಲ್ಲೇ ಮಾಡ್ತಾಯಿದ್ದೀನಿ. ಇದನ್ನು ಗಮಕ ರೀತಿಯಲ್ಲಿ ಹಾಡಿ ಒಂದು ಪ್ರಸ್ತುತಿಯನ್ನು ಕೊಡ್ತಾ ಇದ್ದೀನಿ. ಆದರೆ ತುಂಬ ರಾಗಬದ್ಧವಾಗಿ ಎಲ್ಲ ರಾಗಗಳನ್ನು ನಾನು ಅಂದುಕೊಂಡ ಹಾಗೆ ಹಾಡೋದಕ್ಕಾಗದೇ ಇದ್ರೂ ರಾಗ ಗತಿಯಲ್ಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅರಿಕೆ ಅಂದರೆ ನನ್ನ ಅನಿಸಿಕೆ ಏನಂತ, ಮೈಸೂರು ನಗರದ ಮಹಾಬಲಾದ್ರಿಯ ಮೇಲೆ ವಿರಾಜಮಾನಳಾಗಿ ನಿಂತಿರುವ ಕರ್ನಾಟ ಸಾಮ್ರಾಜ್ಯ ಕಾಮೇಶ್ವರಿಯಾದ ತಾಯಿ ಚಾಮುಂಡೇಶ್ವರಿಯು ನನ್ನ ನೆಚ್ಚಿನ ದೇವತೆ. ಅಪಾರ ಐತಿಹ್ಯ ಇತಿಹಾಸಗಳ ಕಥೆಯಲ್ಲಿ ಪ್ರಧಾನ ಪಾತ್ರವಾಗಿ ಕಂಡುಬರುವ ಶಿವನ ಸತಿ ಪಾರ್ವತಿ ಚಂಡಮುಂಡಾಸುರರ ಸಂಹಾರಕ್ಕಾಗಿ ಎತ್ತಿದ ಅವತಾರವೇ ಚಾಮುಂಡೇಶ್ವರಿ. ಸಾಕಷ್ಟು ಜನಜನಿತೆಯನ್ನು ಪಡೆದಿರುವ ಕಥೆ ಇದಾಗಿಲ್ಲದಿದ್ದರೂ ಮಹಿಷಾಸುರನದ್ದು ತುಂಬ ಜನಜನಿತವಾದ ಕಥೆ. ಮೂರ್ತಿ ಆಕಾರದಲ್ಲೂ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆ ತಿಳಿದು ಬರುವುದು ಅವಳು ಎಡಗಾಲಿನಲ್ಲಿ ಮಹಿಷಾಸುರನ ತಲೆಯನ್ನೇ ತುಳಿದು ಶೂಲಧಾರಣೆಯಾಗಿ ನಿಂತಿದ್ದಾಳೆ ಎನ್ನುವುದು. ವಸ್ತುತಃ ಆಕೆ ಸಾಲಿಗ್ರಾಮ ಶಿಲೆ, ಶೂಲ, ಕತ್ತಿ, ನಾಗಟಂಕ, ಶಂಖ, ಪಾಶ, ಮಧುಪಾನದ ಬೊಗಸೆ, ಚಕ್ರದಂತಹ ಅಷ್ಟ ಆಯುಧಗಳನ್ನು ಹೊತ್ತವಳು. ಈ ಕಾವ್ಯವನ್ನು ಕಂದ ಪದ್ಯದಲ್ಲಿ ರಚಿಸಲು ಪ್ರಯತ್ನಿಸಿರುವೆ. ಮೂಲತಃ ಅವಳು ಗುಳಿಗನ ಅಕ್ಕ ಎಂದು ಕೂಡ ದೈವಾರಾಧನೆಯ ಜನಪದರು ನಂಬುತ್ತಾರೆ. ಈ ಕಾವ್ಯದಲ್ಲಿ ಕಂದ ಒಂದು ಸುಲಭವಾದ ವ್ಯಾಕರಣ ಛಂದಸ್ಸು, ಏಕೆಂದರೆ ಕಂದ ಒಂದು ಸುಲಭವಾದ ಧಾಟಿ, ಹಳಗನ್ನಡಕ್ಕೆ ಔಚಿತ್ಯಮಯವಾದಂತಹ ಛಂದಸ್ಸು. ಅದೂ ಅಲ್ಲದೆ ಕನ್ನಡ ಕಾವ್ಯ ರಚನಾ ಕ್ಷೇತ್ರಕ್ಕೆ ನಾನು ಅಂಬೆಗಾಲಿನ ಕಂದನ ಹೆಜ್ಜೆ ಇಡುತ್ತಿರುವುದರಿಂದ ಕಂದ ಪದ್ಯ ಬಹಳ ಸುಲಭವಾದ ಗತಿ ಎಂದು ನಂಬುತ್ತೇನೆ. ಕಾವ್ಯದಲ್ಲಿ ಮೂಡಿ ಬಂದಿರುವ ಕೆಲವು ಸ್ವಾರಸ್ಯ ಸಂಗತಿಗಳೇನೆಂದರೆ, ಗಣೇಶನ ಸ್ತುತಿಯಲ್ಲಿ ಗಣಪತಿಯನ್ನು ಕನ್ನಡ ನಾಡಿನ ಮೊದಲ ಪ್ರಜೆಯಾಗಿ ಭಾವಿಸಿ ಕಲ್ಪನೆಯನ್ನು ಮಾಡಿ ಪದ್ಯ ಬರೆದಿರುವೆ. ಜಾನಪದೀಯ ಒಂದು ಗತಿಗೆ ಗ್ರಾಂಥಿಕ ಮೆಟ್ಟನ್ನು ಕೊಟ್ಟಿದ್ದೇನೆ. ಮತ್ತು ಕಾವ್ಯದ ಲಕ್ಷಣವಾದಂಥ ವಿರಹ, ಪ್ರೇಮ, ವಸಂತ, ಯುದ್ಧ ಇಂಥ ಮೊದಲಾದಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದೇನೆ. ಯಾಕಂದರೆ ಒಂದು ದೊಡ್ಡ ಈಗ ಎಸ್.ಎಲ್. ಭೈರಪ್ಪನವರ ಕಾವ್ಯಗಳು, ಕಾದಂಬರಿಗಳನ್ನೆಲ್ಲ ನೋಡಿದ್ರೆ ಅದರದ್ದೇ ಒಂದು ವಿಶ್ಲೇಷಣಾತ್ಮಕ ಒಂದು ಇದಿರುತ್ತೆ. ಆದರೆ ನಾನು ನನ್ನ ಕಾವ್ಯವನ್ನು 45 ಒಂದು ಪದ್ಯಗಳಿಗೆ ಸೀಮಿತ ಮಾಡಿರೋದರಿಂದ ಅದರಲ್ಲಿ ಸಂಕ್ಷಿಪ್ತವಾಗಿ ಒಂದಷ್ಟು ವಿವರಣೆಯನ್ನು ಕೊಟ್ಟಿದ್ದೇನೆ ಹೊರತು ತುಂಬ ದೊಡ್ಡದಾಗಿ ಕೊಟ್ಟಿಲ್ಲ. ಅದು ಅಲ್ಲದೆ ಸ್ವಾರಸ್ಯ ಏನಂದರೆ 4+5 9 ನವದುರ್ಗೆಯರ ಕಲ್ಪನೆ ಅನ್ನೋ ಥರ 45 ಪದ್ಯಗಳನ್ನು ಬರೆದಿದ್ದೇನೆ ಸಾಂಕೇತಿಕವಾಗಿ. ಹೃಸ್ವಸ್ವರ ಮತ್ತು ಅಲ್ಪಪ್ರಾಣಗಳೇ ಬರೆದಿರೋ ಹಾಗೆ 29ನೇ ಪಂಕ್ತಿಯನ್ನು ತಾವು ಗಮನಿಸಿದರೆ, ನರಸಿಂಹ ಅಗಚ್ಚ ಅಂತ ನಮ್ಮ ಮುತ್ತುಸ್ವಾಮಿ ದೀಕ್ಷಿತರು ಒಂದು ಕೀರ್ತನೆಯನ್ನು ರಚಿಸಿದ್ದಾರೆ. ಅದರ ಸಮಷ್ಟಿ ಚರಣವನ್ನು ಹಾಡಿ ತೋರಿಸ್ತೀನಿ. ಮುರಹರ ನಗಧರ ಸರಸಿಜಕರ ಪರಮ ಪುರುಷ ಪವನಜ ಶುಭಕರ ಸುರುಚಿರ ಕರಿಗಿರಿ ವರದ ವಿಚರ ಸರಸ ಗುರು ಗುಹ ಹೃದಯ ಸಹಚರನಾರ ಸಿಂಹ. ಇದರಲ್ಲಿ ನೋಡಿದ್ರೆ ಯಾವ ಒಂದು ಆ, ಈ, ಊ ಅಂತ ದೀರ್ಘ ಸ್ವರಗಳು ಬರ್ತಾ ಇಲ್ಲ. ಅದೇ ಥರ ಒಂದು ಪದ್ಯವನ್ನು ಈ ಕಾವ್ಯದಲ್ಲಿ ಒಂದೇ ಒಂದು ಪದ್ಯವನ್ನು ರಚಿಸಿದ್ದೀನಿ. ಅದು ಅಲ್ಲದೆ ಈ ಕಾವ್ಯದಲ್ಲಿ ತುಂಬ ಲಲಿತಾ ಸಹಸ್ರನಾಮದ ಮತ್ತು ಮಹಿಷಾಸುರ ಮರ್ದಿನಿ ಸ್ತೋತ್ರ, ಐಗಿರಿ ನಂದಿನಿ ಇದರಿಂದ ಹಲವಾರು ಪದಗಳನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಕೊನೆಯದಾಗಿ ಗರಳನಗರ ಅಂದರೆ ನಂಜನಗೂಡು ಮತ್ತು ಮಹಾಬಲಾದ್ರಿ ಅಂದರೆ ಚಾಮುಂಡಿ ಬೆಟ್ಟದ ನಡುವಿನ ಒಂದು ಸನ್ನಿವೇಶ, ಕಬಿನಿ ಕಾವೇರಿ ಹೊಳೆಗಳೇ ಆ ಪಾತ್ರಗಳಾಗುವಂಥ ಸನ್ನಿವೇಶವನ್ನು ನನ್ನ ತಿಳಿದ ಜ್ಞಾನದಷ್ಟೊತ್ತಿಗೆ ನಾನು ವಿವರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಮೊದಲ ಸ್ತುತಿ ಗಣೇಶನ ಸ್ತುತಿಯಿಂದ ಶುರು ಮಾಡಿದ್ರೆ, ಶಿವಸೂನುವೇ ಗಿರಿರಾಜ ಸುತಾತನಯನೇ ಕುಮಾರ ಗುರುವೇ ಗಣಪತಿಯೇ ಕನ್ನಡ ನಾಡಿಗೆ ಶಿವನಾತ್ಮಲಿಂಗ ತಂದ ನಿನಗೆ
ಆದಿವಂದನೆ ಮಾಡ್ವೆ. ಶಿವಸೂನುವಾದ ಗಿರಿರಾಜ ಸುತಾತನಯ ಅಂತ ತ್ಯಾಗರಾಜರು ಒಂದು ಹಾಡು ಬರೆದಿದ್ದಾರೆ. ಗಿರಿರಾಜ ಸುತಾತನಯ ಸದಯ ಅಂತ. ಅದ್ರೇನರ್ಥ ಅಂದರೆ ಗಿರಿರಾಜನ ಸುತ ಅಂದರೆ ಮಗಳಾದ, ಅಂದರೆ ಪಾರ್ವತಿಯ ಮಗನಾದ ನಾನು, ತನಯನಾದ ನಾನು ಅಂತ. ಅದು ಇನ್ನೊಂದು ಅರ್ಥ. ತ್ಯಾಗರಾಜರು ಬರೆದಿರೋ ಕೃತಿಯಲ್ಲಿ ಗಿರಿರಾಜ ಅಂತ ಅವ್ರ ತಾತ ಇದ್ದರು. ಅದರಿಂದ ಒಂದು ಕಡೆಯಿಂದ ಗಣೇಶನ ಅರ್ಥ ಬರೋ ಥರನೂ, ಇನ್ನೊಂದು ಕಡೆಯಿಂದ ತಮ್ಮ ಅರ್ಥವೂ ಬರೋ ಥರನೂ ಒಂದು ಕಾವ್ಯವನ್ನು, ಒಂದು ಹಾಡನ್ನು ರಚನೆ ಮಾಡಿದರು. ಅದರ ಸ್ಫೂರ್ತಿಯಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಕುಮಾರ ಗುರುವೇ ಗಣಾಧಿಪತಿಯೇ ಆದಂತಹ, ಮತ್ತು ಮುಖ್ಯವಾಗಿ ಕನ್ನಡ ನಾಡಿಗೆ ಶಿವನ ಆತ್ಮಲಿಂಗವನ್ನು ತಂದು, ರಾವಣ ಯಾವಾಗ ದುರಹಂಕಾರದಿಂದ ಎತ್ಕೊಂಡು ಹೋಗ್ತಿದ್ನೋ ಲಂಕಾಪಟ್ಟಣಕ್ಕೆ, ಗಣೇಶ ಒಬ್ಬ ಚಿಕ್ಕ ಹುಡುಗ ಚಿಕ್ಕ ವಟುವಾಗಿ ಬಂದು ಅವನು ಸಂಧ್ಯಾವಂದನೆ ಮಾಡೋ ಸಮಯದಲ್ಲಿ ಅದನ್ನು ಭೂಮಿಗಿಟ್ಟು ಅದನ್ನಲ್ಲೇ ನೆಲಸಮ ಮಾಡಿ ಆತ್ಮಲಿಂಗವನ್ನು ಅಲ್ಲೇ ಇವತ್ತಿಗೂ ನಾವು ಗೋಕರ್ಣ ಅಂತ ಏನು ಕರಿತೀವಿ ಅಲ್ಲಿಗೆ ತಂದಂತಹ ಮೊದಲ ಕನ್ನಡಿಗನಾದ್ದರಿಂದ ಅವನನ್ನು ಆದಿವಂದನೆಯನ್ನು ಮಾಡ್ತಾ ಇದ್ದೀನಿ ಅಂತ ಪದ್ಯ ಬರೆದಿದ್ದೀನಿ. ಮುಂದಿನ ಮೊದಲನೇ ಪದ್ಯ. ಅಮೋಘವಾದ ಸುರನಗರದ ಸೊಬಗನು ಮೀರಿಸಲಿಪ ಗಿರಿವನದ ನಾಡೇ, ಕಬಿನಿ ಕಾವೇರಿಯ ನದಿಗಳ ಝರಿಯ ರಭಸವಲಾಲಿಸುವ ಸುವಾರ್ಕನ ಸೂಡೆ. ಅಮೋಘವಾದ ಅಂತ ನನ್ನ ಹೆಸರಿಂದನೇ ಶುರು ಮಾಡಿದ್ದೀನಿ. ಇದು ಮೈಸೂರಿನ ವರ್ಣನೆ ಆಗಿರೋದ್ರಿಂದ ಸುರನಗರದ ಥರ ಇದೆ ಅದು. ಅದನ್ನು ಆ ಸೊಬಗನ್ನು ಮೀರಿಸಲಿಕ್ಕೆ ಯಾವ ನಾಡಿಂದಲೂ ಸಾಧ್ಯವಿಲ್ಲ. ಅದು ಅಲ್ಲದೆ ಈ ನಾಡಿನಲ್ಲಿ ಕಬಿನಿ, ಕಾವೇರಿ ಹೊಳೆಗಳೆಲ್ಲ ಹರಿತಾ ಇದೆ. ಈ ನದಿ ಝರಿಗಳ ರಭಸದಲ್ಲಿ ಒಂದು ಸೂರ್ಯನ ಉದಯ ಹೇಗಿರುತ್ತೆ ಅಂತ ಸನ್ರೈಸ್ ಇನ್ ಮೈಸೂರು ಅಂತಲೇ ಹೋಗಿ ನೋಡಬೇಕು, ಅಷ್ಟು ಅದ್ಭುತವಾಗಿರುತ್ತೆ. ಮುಂದಿನ ಪದ್ಯ. ಶಾಪಕ್ಕೆ ಒಳಗಾಗಲು ವರಮುನಿ ಭೂಲೋಕದಲ್ಲಿ ಅಸುರನಾಗಿ ಜನಿಸಿದರ್, ಸ್ವಾತ್ವಿಕ ಮನನೆಲ್ಮೆಯ ಮರೆತು ಮಹಾತಾಮಸ ಕೋಪದಲ್ಲಿ ಜಶವಾದರ್. ಶಾಪಕ್ಕೆ ಒಳಗಾಗಿದ್ದಂಥ ವರಮುನಿಗಳು, ಆ ವರಮುನಿ ಅನ್ನೋನೇ ಮಹಿಷಾಸುರನಾಗ್ತಾನೆ ಅನ್ನೋ ಐತಿಹ್ಯದ ಕತೆ. ಹಾಗೆ ಅವರು ಶಾಪಕ್ಕೆ ಒಳಗಾಗಿ ಆ ವರಮುನಿ ಮಹಿಷಾಸುರ ಆದಾಗ ಅವರು ಒಳ್ಳೆ ಮನ, ಆ ಸಾತ್ವಿಕವಾದ ಮನ ಏನಾಗುತ್ತೆ, ಮಹಾತಾಮಸದಲ್ಲಿ, ಆ ತಾಮಸ ಅನ್ನೋ ಒಂದು ನದಿಯಲ್ಲಿ ಇರೋ ಒಂದು ಜಶವಾದರ್, ಜಶ ಅಂದರೆ ಮೀನು, ಆ ಜಶವೇ ಆಗಿಬಿಟ್ರು ಅಂತ ಎರಡನೇ ಪದ್ಯ. ಮೂರನೇ ಪದ್ಯ. ನಾರಿಯ ಕಾಯ ಕ್ಷುದ್ರಿತನ್ ಸಾಮವ ಕಾಯುವ ಮುನಿಗಳ ಕಾಣ ಕುದಿಪನ್, ಸುರರಿಗೆ ಪದವಿ ಭಯ ಮುನಿಯರಿಗೆ ಯಾಗಪಾಂಸನ ಭಯವನ್ನೊಡ್ಡಿದ ದುರುಳನ್. ಸುರರಿಗೆ ಅವರ ಪದವಿ ಭಯ ಆಗಿತ್ತು, ಮುನಿಗಳಿಗೆ ಅವನು ಎಲ್ಲಿ ಯಜ್ಞಕ್ಕೆ ಮಾಂಸ ತಂದು ಹಾಕ್ಬಿಡ್ತಾನೋ ಅನ್ನೋ ಭಯವಾಗಿತ್ತು. ಇದಷ್ಟೇ ಅಲ್ಲದೆ ಅವನು ಒಂದೊಂದು ಹೆಂಗಸಿನ ಮೈಯನ್ನೂ ಆಸೆ ಪಡ್ತಾ ಇದ್ದ, ಅಷ್ಟು ಕೆಟ್ಟು ಹೋಗಿದ್ದ. ಆ ವರಮುನಿಯ ಒಂದು ಛಾಯೆ ಏನಿತ್ತು ಅದು ಅವನ ಮೇಲೆ ಇರಲಿ, ಅವನು ಅಸುರನಾಗಿ ಹೋಗಿದ್ದ ಅನ್ನೋದಕ್ಕೆ ಈ ಪದ್ಯ ಬರೆದಿರೋದು. ಮಾರ್ಬಳಗಿರಿಯಲಿ ದುಷ್ಟ ಮಹಿಷಾಸುರನಟ್ಟಹಾಸವ ತಾಳಲಾರದೆ, ಭಯದಲ್ಲಿ ಸಗ್ಗರಾಯನು ಓಡಿ ಅಡಿಬಿದ್ದನು ಬೊಮ್ಮನ ಪಾದಕ್ಕೆ ತಟ್ಟನೆ. ಮಾರ್ಬಳಗಿರಿ ಅಂತ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಕರೀತಾರೆ. ಮಾರ್ಬಳ ಅಂದರೆ ಮಹಾಬಲ ಅಂತ, ಮಹಾಬಲ ಇದ್ದಂಥ ಬೆಟ್ಟ ಅದು. ಅಲ್ಲಿ ಮಹಿಷಾಸುರನ ಅಟ್ಟಹಾಸವನ್ನು ತಾಳಲಾರದೆ ಭಯದಲ್ಲಿ ಸಗ್ಗ ಅಂದರೆ ಸ್ವರ್ಗ, ತತ್ಸಮ ತದ್ಭವ, ಸಗ್ಗರಾಯನು ಅಂದರೆ ಇಂದ್ರನು ಹೋಗಿ ಬಿದ್ದೇ ಬಿಟ್ಟ ಬ್ರಹ್ಮನ ಪಾದಕ್ಕೆ. ಬೊಮ್ಮ ಅಂದರೆ ಬ್ರಹ್ಮ, ತತ್ಸಮ ತದ್ಭವ, ಅವನ ಪಾದಕ್ಕೆ ಬಿದ್ದ, ತಟ್ಟನೆ ಬಿದ್ದುಬಿಟ್ಟ. ಎನ್ನ ಕರದಲೇನಿಪುದು ಮದ ಸೊಕ್ಕಿದ ಮಹಿಷಾಸುರನ ವರವು ತಿಳಿಯದೆ ನಿನಗೆ, ಯಾವುದೇರ ಯಕ್ಷಸುರ ಕಿನ್ನರ ಗಂಡರಾಗಲಿ ಅವನ ಕಿರಿಕಚವನಲುಗಿಸರು. ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ, ನಾನೇ ಅವನಿಗೆ ವರ ಕೊಟ್ಬಿಟ್ಟಿದ್ದೀನಿ, ಮದ ಸೊಕ್ಕೋಗಿದ್ದಾನೆ ಅವನು, ತಿಳಿಯದೆ ನಿನಗೆ, ಗೊತ್ತಿಲ್ವಾ ನಿನಗೆ? ಯಾವುದೇ ಯಕ್ಷ, ಸುರ, ಕಿನ್ನರ, ಎಂಥ ಶೂರ ಧೀರ ಗಂಡರಾಗಲಿ ಅವನ ಏನೂ ಮಾಡೋಕ್ಕಾಗಲ್ಲ. ಅವನ ಕಿರಿ ಕಚವನಲುಗಿಸರು, ಅವನ ಚಿಕ್ಕ ಕೂದಲನ್ನು ನಾವು ಅಲ್ಲಾಡ್ಸೋಕ್ಕಾಗೋದಿಲ್ಲ. ಘೋರ ತಪಗೈದು ನನ್ನಲಿಯ ತಾನು ವರವ ಪಡೆದ ಅಮರನಾದ ಧಾಂಡಿಗ,
ಈಗಲೇ ನಮ್ಮನು ಸಲುಹಲು ಶಿವಕೇಶವರಿಗೂ ಆಗದು ಸಾವಿರಾಕ್ಷ. ಆ ಘೋರವಾದ ತಪಸ್ ಮಾಡಿಬಿಟ್ಟು ನನ್ನಲ್ಲೇ ವರ ಪಡೆದುಬಿಟ್ಟಿದ್ದಾನೆ ಆ ದಾಂಡಿಗ. ಈಗ ನಾನು ಅವನನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ನಾನಲ್ಲ, ಶಿವಕೇಶವರಾದಿಯಾಗಿ ಯಾರು ಬಂದರೂ ಅವನನ್ನು ಏನೂ ಮಾಡೋದಕ್ಕಾಗಲ್ವೋ. ಸಾವಿರ ಅಕ್ಷ, ಸಾವಿರ ಅಂದರೆ ಸಹಸ್ರ, ಸಾವಿರ ಅಂತ. ಆ 1000 ಅಕ್ಷಗಳನ್ನು ಹೊಂದಿರೋನು ಇಂದ್ರ, ಆದ್ದರಿಂದ ಸಾವಿರಾಕ್ಷ ಅಂತ ಅವನ್ನ ಹೇಳಲಾಗಿದೆ. ಆಗ ಶಿವಕೇಶವರು ಪ್ರಕಟವಾಗಿ ಸುರರ ಸಂತೈಸಿ ಅಭಯವ ನೀಡಲ್. ಬೊಮ್ಮಹರ ಮುರಾರಿಯರ ಶಕುತಿ ಮಹತ್ಪುಂಜವಾಗಿ ಚಿದ್ರೂಪಿಯಾದಳ್. ಆಗ ಶಿವಕೇಶವರು ಬಂದು ಏನಾಗಲ್ಲ ತಡೀರಿ, ನಾವಿದ್ದೇವೆ ಅಂತ ಹೇಳಿ ಏನಾಯಿತು, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಿಂದನೂ ಒಂದೊಂದು ಶಕ್ತಿ ಹೊರಗೆ ಬಂದು ಅವರು ಆ ಶಕ್ತಿಯೆಲ್ಲ ಒಂದು ಮಹತ್ಪುಂಜವಾಯಿತು. ಒಂದು ದೊಡ್ಡ ಲುಮಿನಿಸೆನ್ಸ್, ಒಂದು ಬಾಲ್ ಥರ ಆಯಿತು, ಒಂದು ಉಂಡೆ ಥರ ಆಯಿತು. ಆ ಉಂಡೆ ಹೋಗಿ ಮುಂದೆ ಚಿದ್ರೂಪಿ ಆದಳು. ಚಿದ್ರೂಪಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ಲಲಿತಾದೇವಿಗೆ ಒಂದು ಹೆಸರು, ಚಿದ್ರೂಪಿ ಪರಮೇಶ್ವರಿ ಭಗವತಿ ಅಂತ. ಹಾಗಾಗಿ ಚಿದ್ರೂಪಿ ಆದಳು. ಭಗವತಿ ಕಾಳಿ ಭಯಾನಕ ರೂಪದಲ್ಲಿ ಅಷ್ಟಭುಜೆಯೂ ಧನುಗಳನ್ನು ಪೊತ್ತಳ್. ರಕುತದ ವರ್ಣದಿ ಮಾಂಸದ ನಿಷ್ಠೆಯು ಓಂಕಾರದಳಿ ಅಲುಗಿಸಿದಳ್. ಭಗವತಿ ಕಾಳಿ ಥರ ಬಂದ್ಲು, ಕಾಳಿಯೇ ಆಗಿ ಬಂದ್ಲು. ಆ ರೂಪದಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನೋಡಿದ್ರೆ ತಾಯಿ ಚಾಮುಂಡೇಶ್ವರಿಯ ಕೈಗಳು 8 ಆಗಿದೆ. 8 ಕೈಗಳನ್ನು ಹೊತ್ತು ಎಲ್ಲ ಕೈಗಳಲ್ಲೂ ನಾನು ಆಗಲೇ ಹೇಳಿದ ಹಾಗೆ ಒಂದರಲ್ಲಿ ಶಂಖ, ಠಂಕ, ಧನುಸ್ಸು, ಇನ್ನೊಂದರಲ್ಲಿ ಕತ್ತಿ, ಗುರಾಣಿ, ನಾಗಠಂಕ ಇದೆಲ್ಲ ಹಿಡಿದಿರೋದ್ರಿಂದ ಅದನ್ನೇ ವರ್ಣನೆ ಮಾಡಿದ್ದೀನಿ. ಆಯುಧಗಳನ್ನು ಹೊತ್ತಿದ್ದಾಳೆ. ಮತ್ತು ರಕ್ತವರ್ಣ ಮಾಂಸನಿಷ್ಠ ಗುಡಾನ್ನ ಪ್ರೀತ ಮಾನಸ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಅಂದರೆ ರಕ್ತದ ವರ್ಣದವಳು, ಅಂದರೆ ಕೆಂಪಗಿದ್ಲವಳು. ಮತ್ತು ಮಾಂಸನಿಷ್ಠ, ಮಾಂಸವನ್ನು ಆಸೆ ಪಡೋಳು, ಮಾಂಸವನ್ನು ಬಗಿದು ತಿನ್ನೋಳವಳು. ಹೂಂಕಾರ ಮಾಡಲು, ಹೇಗೆ ಹೂಂಕಾರ ಮಾಡಲು ಅಂದರೆ ಅಂದ ತಕ್ಷಣ ಎಲ್ಲ ಲೋಕಗಳೇ ಅಲಗಾಡ್ ಹೋಯಿತು. ಅವಳ ಹೂಂಕಾರಕ್ಕೆ ಲೋಕಗಳು ಅಲುಗೋಯ್ತು. ಸುಮುಖಿಯು ನಳಿನಿಯು ಸುಭ್ರುವಾದ ಪದುಮೆ ಭ್ರೂಭಂಗ ಮಾತ್ರದಿ ಅತಿ ಪೆರ್ದಾದಳ್. ನಾಲಿಗೆಯನು ಮಹಿಯಂಗುಲವೋಲ್ ನುಂಗುವೋಲ್ ಚಾಚಿ ಬಿಂದು ರೂಪಿ ಕಪರ್ದಿನಿಯಾದಳ್. ಸುಮುಖಿ, ನಳಿನಿ, ಸುಭ್ರು, ಶೋಭನಾ, ಸುರನಾಯಿಕ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಹಾಗಾಗಿ ಸುಮುಖಿ ಅಂದರೆ ಒಳ್ಳೆ ಮುಖವನ್ನು ಹೊತ್ತಿದ್ದವಳು, ನಳಿನಿ ಸುಂದರವಾದ ಹೆಣ್ಣು ಅವಳು, ಸುಭ್ರು ಒಳ್ಳೆ ಐಬ್ರೋಸ್, ಅವಳ ಭ್ರೂ ಹೇಗಿತ್ತು ಅಂದರೆ ಸುಭ್ರುವಾಗಿತ್ತು, ಸಖತ್ತಾಗಿರುವಂಥ ಒಂದು ಐಬ್ರೋಸ್ ಅವಳದು, ಸುಭ್ರು ಅವಳು. ಆ ಸುಭ್ರು ಏನು ಮಾಡಿದ್ಲು, ಪದುಮೆ ಅಂದರೆ ಲೋಟಸ್ ಲೈಕ್ ಅಂತ, ಅಷ್ಟು ಚೆನ್ನಾಗಿದ್ದವಳು ಏನು ಮಾಡಿದ್ಲು, ಭ್ರೂಭಂಗ ಮಾತ್ರದಿಂದ ಆ ಒಂದು ಐಬ್ರೋ ಒಂಚೂರು ಆಚೆ ಈಚೆ ಅಲ್ಲಾಡೋಷ್ಟು ಟೈಮಲ್ಲಿ, ಅಂದರೆ 1 ಸೆಕೆಂಡಲ್ಲಿ ಏನಾದ್ಲು ಅತಿ ಪೆರ್ದಾದಳು. ಅವಳ ಭಯಾನಕ ರೂಪದಲ್ಲೇ ದೊಡ್ಡದಾಗಿ ನಿಂತುಬಿಟ್ಲು, ಅತಿ ಪೆರ್ದಾದಳು. ಪೆರ್ದು ಅಂದರೆ ದೊಡ್ಡದು. ನಾಲಿಗೆಯನ್ನು ಮಹಿಯಂ ನುಂಗುವೋಲ್ ಚಾಚಿ, ನಾಲ್ಗೆನ ಹೆಂಗೆ ಚಾಚಿಲ್ಲ ಅನ್ನೋ ಮಹಿ ಅಂದರೆ ಈ ಭೂಮಿನೇ ನುಂಗು ಬಿಡೋಂಗೆ ಆ ನಾಲ್ಗೆನ ಹೆಂಗೆ ಚಾಚಿ ಬಿಂದು ಆಗಿದ್ದವಳು. ಚಿದ್ರೂಪಿ ಅಂತ ಆಗಲೇ ಹೇಳಿದೆ. ಬಿಂದು ರೂಪಿ ಅಂತಲೂ ಒಂದು ಪದ ಇದೆ ಲಲಿತಾಜ್ಞಲ್ಲಿ. ಹಾಗಾಗಿ ಬಿಂದು ರೂಪಿ ಅನ್ನಲು ಕಪರ್ದಿನಿ ಆದಳು. ಕಪರ್ದಿನಿ ಅಂದರೆ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಹಿಡಿದಿರೋಳಾದ್ಲು. ಶಿವಶೂಲ ಹರಿಸುದರ್ಶನ ವರ್ಷಾಧಿಪನ ಧನು ಸಗ್ಗಾಧಿಪನ ವಜ್ರಸಿಯೂ. ಧನುರಾಣನ ಸುರಪಾನನ ಬಂಡಿ ಪಿಡಿದು ರುಂಡವ ಚಂಡಾಡಲ್ ಚಂಡಿಯೂ. ಶಿವನ ಶೂಲ, ಶಿವ ತ್ರಿಶೂಲ ಕೊಟ್ಟ ಅವಳಿಗೆ. ಹರಿ ಸುದರ್ಶನ ಚಕ್ರವನ್ನು ಕೊಟ್ಟ. ವರ್ಷಾಧಿಪ ಅಂದರೆ ವರುಣ, ಮಳೆ ಸುರಿಸೋನು, ವರ್ಷಕ್ಕೆ ಅಧಿಪನಾಗಿರೋನು ಧನಸ್ಸನ್ನು ಕೊಟ್ಟ. ಸಗ್ಗಾಧಿಪ, ಸಗ್ಗ ಅಂದರೆ ಸ್ವರ್ಗಕ್ಕೆ ಅಧಿಪನಾಗಿರೋ ಇಂದ್ರ, ಅವನಿಗೆ ವಜ್ರಾಸಿಯು ವಜ್ರಾಯುಧವನ್ನೇ ಕೊಟ್ಟ ಅವಳಿಗೆ. ಧನುರಾಣನ ಧನರಾಣನ, ಧನ ಅಂದರೆ ದುಡ್ಡಿಗೆ ಅಧಿಪನಾಗಿರೋನು ಕುಬೇರ ಏನು ಕೊಟ್ಟ ಅವಳಿಗೆ, ಮಧುಪಾನ ಅಂದರೆ ಈಗಿನವ್ರು ತಿಳ್ಕೊಳ್ಳೋದು ಒಂದು
ಎಣ್ಣೆ ಅಂತ ಏನು ಕರಿತೀವಿ, ಲಿಕ್ಕರ್, ಆಲ್ಕೋಹಾಲಿನ ಒಂದು ಚೊಂಬು ಕೊಟ್ಟ ಅಂತ. ಆದರೆ ಆಲ್ಕೋಹಾಲ್ ಅಲ್ಲ, ಅದು ಒಂದು ಸುರಪಾನ ಅಂತ ಹೇಳ್ಬೋದು. ಆ ಸುರಪಾನದ ಒಂದು ಬಂಡಿ ಅಂದರೆ ಒಂದು ಚೊಂಬು, ಬೊಗಸೆ, ಆ ಬೊಗಸೆಯನ್ನು ಮಾಡಿಕೊಟ್ಟ. ಅದರಲ್ಲಿ ಸುರಪಾನವನ್ನು ಹಾಕ್ಕೊಟ್ಟ. ಹಾಗೆ ಅವಳು ಏನು ಮಾಡಿದ್ಲು, ಅದನ್ನೆಲ್ಲ ಹಿಡಿದು ರುಂಡವ ಚಂಡಾಡಲು ಚಂಡಿ ಚಾಮುಂಡಿ ಆಗಿ ಬಂದ್ಲು. ಸಿಡಿಲಿನ ತೆರದಿ ಧರೆಗಿಳಿದು ಮಿಡುಕುಳ್ಳ ಗಂಡರ ರುಂಡ ಚಂಡಾಡಲು ಸತಿ ಶಿಕ್ಷುರ ಮಧು ಕೈಟಬ ಚಂಡ ಮುಂಡರಾದಿಯಾಗಿ ಆರಿ ರಕ್ಕಸರಿಗೋ ದುರ್ಗತಿ. ಸಿಡಿಲಿನ ಥರ ಬಂದ್ಲು. ಹೆಂಗೆ ಬಂದ್ಲು ಅಂದರೆ ಹಿಂಗೆ ಬಂದು ಹಂಗೆ ಹೋಗೋದು, ಸಿಡಿಲಿನ ಥರ ಬಂದ್ಬಿಟ್ಲು. ಸಿಡಿಲಿನ ಥರ ಬಂದು ಏನು ಮಾಡಲು, ಮಿಡುಕುಳ್ಳ ಗಂಡರ್, ಎಲ್ಲ ನಾನೇ ಸರ್ವಶಕ್ತ ಅದು ಇದು ಅಂತ ಹಾರಾಡ್ತಿದ್ದ ಮಿಡುಕು ಅಂದರೆ ಫುಲ್ಲು ಧೈರ್ಯ ಇದ್ದಂಥ ಗಂಡರ ರುಂಡಾನೇ ಚಂಡಾಡಿಬಿಟ್ಲು ಈ ಸತಿ ಅಂದರೆ ಶಿವನ ಹೆಂಡತಿ ಅಂತ, ಪಾಪದ ಹೆಂಗಸು ಅಂತ ಅಂದ್ಕೊಂಡಿದ್ರು. ಆದರೆ ಇವಳು ಶಿವನ ಸತಿ, ಚಂಡಿ ಚಾಮುಂಡಿ ಅವಳು. ಶಿಕ್ಷುರ ಅಂದರೆ ಒಬ್ಬ ರಾಕ್ಷಸ, ಅವ್ರ ಹೆಸರುಗಳೆಲ್ಲ ಶಿಕ್ಷುರ, ಮಧು, ಕೈಟಬ, ಇವರೆಲ್ಲರ ಚಂಡಮುಂಡ, ಇವರೆಲ್ಲರ ತಲೆನೂ ಚಂಡಾಡಿದಳು. ಅರಿ ರಕ್ಕಸರಿಗೋ, ರಕ್ಕಸರು ಅಂದರೆ ರಾಕ್ಷಸರು, ಆ ರಾಕ್ಷಸರಿಗೆಲ್ಲ ಅದೇ ದುರ್ಗತಿ. ಮಂತ್ರಕ್ಕೆ ನಿಲುಕದ ತಂತ್ರಕ್ಕೆ ಸಿಲುಕದ ಮಂತ್ರಿಣಿ ಅತಂತ್ರಿ ಕುತಂತ್ರಕ್ಕೆ ರಾತ್ರಿ ಪೆರ್ಮಣಿ ಮಕುಟದಲ್ಲಿ ಗುಲುಗುವ ಕಿರಿ ಗೆಜ್ಜೆಯ ರಣಕ್ಕಿಂಕಿರಿಸಿದಳಷ್ಟಭುಜೆ ರಾತ್ರಿ. ಮಂತ್ರಿಣ್ಯಂಬ ವಿರಚಿತ ವಿಧಂಗ ವರದೋಷಿತ ಅಂತ ಲಲಿತಾನಲ್ಲಿ ಬರುತ್ತೆ. ಹಾಗಾಗಿ ಮಂತ್ರಕ್ಕೆ ನಿಲುಕದ, ಅವಳನ್ನು ಯಾರು ಕಟ್ಟಾಕೋರು? ಮಂತ್ರಕ್ಕೆ ನಿಲುಕದ, ತಂತ್ರಕ್ಕೆ ಸಿಲುಕದ, ಅವಳು ಯಾವ ತಂತ್ರ ಹಾಕಿದ್ರೆ ಅವಳೆಲ್ಲಿ ನಿಲ್ತಾಳೆ? ಮಂತ್ರಿಣಿ ಅವಳು, ಮಂತ್ರಿಣ್ಯಂಬ ವಿರಚಿತ ಅಂತ ಮಂತ್ರಿಣಿ ಅವಳು. ಮಂತ್ರಕ್ಕೆ ಮಂತ್ರ ಅವಳು, ಮಂತ್ರಕ್ಕೆ ತಿರುಮಂತ್ರ ಹಾಕೊಳ್ಳೋಳು. ಅತಂತ್ರಿ, ಈ ಅತಂತ್ರಿ ಎಲ್ಲ ಕೆಡಿಸೋರು. ಕುತಂತ್ರಿ, ಈ ಕುತಂತ್ರಿಗಳಿಗೆಲ್ಲ ಏನವಳು? ರಾತ್ರಿ. ಅತಂತ್ರಿ ಕುತಂತ್ರಿಗಳಾದ ಈ ರಾಕ್ಷಸರಿಗೆಲ್ಲ ಅವಳು ರಾತ್ರಿ ಅಂದರೆ ನೈಟ್ ಮೇರ್ ಅನ್ನೋ ಥರ. ಪೆರೆಮಣಿಯಂ ಮಕುಟದಲ್ಲಿ ಗುಲುಗುವ ಕಿರಿ. ಪೆರೆಮಣಿ ಅಂದರೆ, ಪೆರೆ ಅಂದರೆ ಚಂದ್ರ, ಚಂದ್ರನನ್ನ ಮಣಿಯಲ್ಲಿ ಅವಳ ಇವಾಗ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ನೋಡಿದ್ರೆ ಅಥವಾ ನಿಜವಾದ ನಮ್ಮ ಮೂಲ ಮೂರ್ತಿಯನ್ನು ಕೂಡ ನೋಡಿದ್ರೆ ಹಣೆ ಮೇಲೆ ಒಂದು ಚಂದ್ರ ಇರುತ್ತೆ. ಆ ಚಂದ್ರನನ್ನ ಹಣೆ ಮೇಲೆ ಹೊತ್ತಂಥವಳೆ, ಪೆರೆಮಣಿಯ ಮಕುಟದಲ್ಲಿ ಹೊಂದಿರುವವಳೆ. ಕಿರಿಯ ಗೆಜ್ಜೆಯ ರಣತ್ಕರಿಸುತ್ತ, ಅವಳ ಗೆಜ್ಜೆ ಹೇಗಿತ್ತು ಅಂದರೆ ಸಣ್ಣಗಿತ್ತು, ಬಟ್ ಅವಳ ಶಬ್ದ ಹೇಗಿತ್ತು? ರಣತ್ಕರಿಸುತ್ತ. ಯಾಕೆಂದರೆ ರಣತ್ಕರಿ ಅಂತ ಐಗಿರಿ ನಂದಿನಿನಲ್ಲಿ ಬರುತ್ತೆ. ಹಾಗಾಗಿ ರಣತ್ಕರಿಸುತ್ತ, ರಣವೇ ಛಿದ್ರ ಆಗೋ ಥರ ಗೆಜ್ಜೆಯ ಶಬ್ದ ಬರ್ತಾ ಇತ್ತು. ಅಷ್ಟಭುಜೆಯಾದಳು, ಮತ್ತೆ ಅದೇ ಒಂದು ಕಲ್ಪನೆ, ತಾಯಿ ಚಾಮುಂಡೇಶ್ವರಿಯ ಕಲ್ಪನೆ. ಮೋಡಗಳ ತುಳಿಯುತ ಸಿಡಿಲನು ನುಂಗುತ ಗುಡುಗನು ಕಾಲ್ಗೆಜ್ಜೆಯಲ್ಲಿರಿಸಲ್ ತನ್ನನೇ ಮೋಹಿಸ ಬಂದ ದುರುಳನ ನುಂಗಿಸು ಅಸುರರಾಣನೆಗೆ ಬಂದಳ್. ಮೋಡಗಳನ್ನೇ ತುಳಿದ್ಲು, ಆ ಸಿಡಿಲನ್ನೇ ತನ್ನ ಗೆಜ್ಜೆಯಾಗಿ ಹಾಕ್ಕೊಂಡ್ಲು, ಆ ಗುಡುಗಲ್ಲೇ ಗೆಜ್ಜೆಯನ್ನು ಅಲ್ಲಾಡಿಸುತ್ತಾ ತನ್ನನೇ ಮೋಹಿಸ ಬಂದ. ಇವಳು ನೋಡಿ ಎಲ್ಲರೂ ಮೋಹಕ್ಕೊಳಗಾಗ್ಬಿಟ್ರು. ಎಷ್ಟು ಚೆನ್ನಾಗಿದ್ದಾಳೆ ಈ ಹುಡುಗಿ ಅಂತ ಎಲ್ಲರೂ. ಆದರೆ ಅವರ ರುಂಡವನ್ನೇ ಇವಳು ಚಂಡಾಡಿದ್ಲು. ಆ ರಾಕ್ಷಸರನ್ನೆಲ್ಲ ಇವಳು ಹಿಡಿದಿಟ್ಟೇನು ಮಾಡಿದ್ಲು? ಮುಂದೆ ನುಗ್ಗಿದ್ಲು. ಯಾರ ಕಡೆಗೆ? ಅಸುರರಾಣನೆಡೆಗೆ. ಅಸುರರಾಣ ಅಂದರೆ ಈ ಮಹಿಷಾಸುರನೆಡೆಗೆ. ಹೂಂಕಾರದಲೆ ದೇವಿ ಗಣಗಳ ನಿವಾಳಿಸೆ ಪೆರ್ಮೀಸೆ ಪೊತ್ತ ಕೋಣನು ಬಲು ಚೂಪಾದ ಹರಿತ ಕೊಂಬುಗಳಲ್ಲಿ ಇಡಿಮೋಡಗಳನೆ ಮಂಡಲವನೇ ಅಲುಗಿಸೆ ತಾನು. ಅವನು ಏನು ಕಮ್ಮಿ ಇಲ್ಲ. ಹೂಂಕಾರ ಹಾಕಿದ ತಕ್ಷಣ ದೇವಿಯ ಸೈನ್ಯದಲ್ಲಿದ್ದವ್ರನ್ನೇ ಎಲ್ಲ ನಿವಾಳಿಸ್ಬಿಟ್ಟ ಈ ಮಹಿಷಾಸುರ. ಇವನು ಏನು ಕಮ್ಮಿ ಅಲ್ಲ. ಪೆರ್ಮೀಸೆಯನ್ನು ಪೊತ್ತಿದ್ದ, ದೊಡ್ಡ ಮೀಸೆ ಬಿಟ್ಕೊಂಡಿದ್ದ ಅವನು ಕೋಣ. ಯಾಕೆಂದರೆ ಮಹಿಷ ಅಂದರೆ ಕೋಣ ಅಂತಲೇ ಅರ್ಥ. ಬಲು ಚೂಪು. ಅವನ ಕೊಂಬುಗಳು ಹೆಂಗಿತ್ತು ಅಂದರೆ ಚೂಪಾಗಿತ್ತು. ಆ ಹರಿತವಾದ ಕೊಂಬುಗಳಲ್ಲಿ ಇಡೀ ಮೋಡಗಳನ್ನೇ, ಮೋಡ ಮಂಡಲವನ್ನೇ ಎತ್ತೆತ್ತಿ ಅವಳ ಮೇಲೆ ಹಾಕ್ತಾ ಇದ್ದ. ಯಾರ ಮೇಲೆ? ಚಾಮುಂಡೇಶ್ವರಿ ಮೇಲೆ. ಬಾಯಲ್ಲಿ ನುಂಗುತ್ತ ಕೆಲವರನ್ನು ಗೊರಸಲಲ್ಲಿ ಒದ್ದು ಹಲವರನ್ನು ನುಂಗಿದ. ಮುಂದೆ ಭರದಲ್ಲಿ ಪೋಗಲಾಂಗುಲದಲ್ಲಿ ಹೊಡೆದು ತಿವಿದ ಗುಳುಮ್ಯನೆ ನುಂಗಿದ. ಅವನು ಮುಂದೆ ಹೋಗ್ತಾ ಇದ್ರೆ ಎಲ್ಲ ಆ ದೇವಿ ಗಣದಲ್ಲಿದ್ದವರೆಲ್ಲರೂ ಅವನ ಬಾಯೊಳಗೆ ಹೊಟ್ಟೋಗ್ತಾ ಇದ್ರು. ಆ ಗೊರಸಲು ಅವನ ಕೊಂಬಲ್ಲಿ ಎತ್ತೆತ್ತಿ ಆ ಬೆಟ್ಟಗಳನ್ನ ಚಾಮುಂಡೇಶ್ವರಿ ಮೇಲೆ ಹಾಕ್ತಾ ಇದ್ರೆ ಅಲ್ಲಿದ್ದವರೆಲ್ಲ ಹಾಗೆ
ಮೂರ್ಛೆ ಬಿದ್ದು ಹೋಗ್ತಾಯಿದ್ರು ಅಥವಾ ಬೆಟ್ಟದ ಇದಕ್ಕೆ ಸಿಕ್ಕಿ ಸತ್ತು ಹೋಗ್ತಾಯಿದ್ರು. ಹಲವರನ್ನ ನುಂಗೇ ಬಿಟ್ಟ ಅವನು. ಮುಂದೆ ಭರದಲ್ಲಿ ಹೋಗ್ತಾ ಇದ್ದರೆ ಅವನ ಹಿಂದೆ ಆ ಬಾಲ ಇತ್ತಲ್ಲ, ಆ ಬಾಲದ ಹೊಡೆತಕ್ಕೆ ಸಿಲುಕಿ ಎಷ್ಟೋ ಜನ ದೇವಿ ಗಣದವರು ಸತ್ತೇ ಹೋಗ್ತಾಯಿದ್ರು. ಅಷ್ಟು ಶಕ್ತಿವಂತ ಆಗಿದ್ದ. ಅವನು ತಿವಿದ್ರೆ ಗುಳುಮ್ ಅಂತ ನುಂಗಿದ್ರೆ ಮುಗೀತು ಅಂತಲೇ ಅರ್ಥ. ಪೆರ್ದಾದ ಗಿರಿಗಳನ್ನು ಮೊನಚಾದ ಕೊಂಬುಗಳಿಂ ಎತ್ತವಳಿಗೆಸೆಯಲ್ ತಾಯಿಯವನನು ಮಹಿಷ ರೂಪದಲ್ಲಿ ಕಟ್ಟು ಹಾಕಲು ಬಯಸಿದಿ ಹಗ್ಗವನೆಸೆದಳ್. ಇವನೇನು ಹಿಂಗೆ ಬಿಟ್ಟರೆ ಆಗೋದಿಲ್ಲ ಅಂತಂದ್ಬಿಟ್ಟು ಅವನ ಅಟ್ಟಹಾಸನ ನಿಲ್ಲಿಸಲೇಬೇಕು ಅಂತ ಹೇಳಿ ಹಗ್ಗ ಹಾಕೋಣ, ಈ ಕೋಣನ ಹಿಡಿಯೋಣ ಅಂತ ಹಗ್ಗ ಹಾಕಿದ್ರೆ ಏನಾಗ್ತಾನೆ, ಕಾಯವ ಕಿರಿದಾಗಿಸಿ ಸಿಂಹನಾಗಲು ಪಾಶದಿಂದಲ್ ತಪ್ಪಿದನ್ ಮಹಿಷನು, ಕುತ್ತಿಗೆಯ ನಳಿಸಲು ನಳಿನಿ ಕತ್ತಿ ಪಿಡಿಯಲು ಮದಗಜನಾದನು ಮಹಿಷನು. ಅಯ್ಯೋ ಅವನ್ನ ಹಾಕೋಣ, ಹಗ್ಗದಲ್ಲಿ ಕಟ್ಟಾಕೋಣ ಅಂತ ಹಗ್ಗ ಹಾಕಿದ್ರೆ ಮಹಿಷಾಸುರ ಸಿಂಹ ರೂಪಕ್ಕೆ ಬದಲಾಗ್ಬಿಟ್ಟ, ಬೇರೆ ಬೇರೆ ರೂಪಗಳಲ್ಲಿ ಬರ್ತಾ ಇದ್ದ. ಸರಿ, ಇವನನ್ನು ಪಾಶದಿಂದ ಕಟ್ಟಾಕೋಕ್ಕಾಗಲಿಲ್ವೇ, ಇವನು ಕುತ್ತಿಗೆನೇ ಚಂಡಾಡ್ಬಿಡೋಣ ಅಂತ ಚಂಡಿ ಆ ಕತ್ತಿಯನ್ನೇ ಎತ್ಕೊಂಡ್ಬಂದರೆ ಮದಗಜ ಆಗ್ಬಿಟ್ಟ, ದೊಡ್ಡ ಆನೆ ಆಗ್ಬಿಟ್ಟ. ಆನೆಗೆ ಎಷ್ಟು ದೊಡ್ಡ ಕತ್ತಿನ ಹೊಡೆದ್ರು ಅದು ಎಲ್ಲೋ ಒಂಚೂರು ಕೆರೆದಂಗೆ ಆಗುತ್ತೆ ಹೊರತು ಅದೇನು ದೊಡ್ಡ ತಲೆನೇ ಹೋಗ್ಬಿಡೋದಿಲ್ಲ. ಆಗ ತಾಯಿ ಕೊಂಚವೂ ಹೆದರದೆ ಪಾಪದ ಕೋಣಕ್ಕೆ ತನ್ನ ರೂಪವ ತೋರಲರಿ, ಕೊಂಚವೂ ಬೆದರದೆ ಸರಿಯದನು ಕಂಡು ಹರೇಶ್ವರಿ ಬೆವರುತ ಕೂತಳ್ ಶಾಂಕರಿ. ಅಯ್ಯೋ ಇವನು ಏನಪ್ಪ ಮಾಡೋದು, ಇವನು ಯಾವ್ದು ರೂಪದಲ್ಲಿ ಕಟ್ಟಾಕ್ಬೇಕಂತ ಅಂದ್ಕೊಂಡ್ರು ಆ ರೂಪದಿಂದ ಬೇರೆ ರೂಪಕ್ಕೆ ಬರ್ತಾ ಇದ್ದಾನೆ, ಇವನನ್ನೇನಾದರೂ ಮಾಡಿ ನಾನು ಕಟ್ಟಾಕಬೇಕು ಅನ್ನೋ ಭಯದಲ್ಲಿ ಆ ಬೆದರಿ ಅವಳು ಕೂತಾಗ ಅವಳಿಗೆ ಬೆವರು ಬಂತಂತೆ. ಆ ಬೆವರಲ್ಲಿ ಆಕೆಯ ಬೆವರಿನ ಕಣದಲ್ಲೇ ಬಂದಳು ಉತ್ತನಳ್ಳಿ ಮಾರವ್ವ ಭರದಿ, ಚಿಂತೆಗೆ ಬುದ್ಧಿಯ ಕೊಟ್ಟು ಜಡವಾಗಿ ಕೂಡಲು ಬೇಡ ಛಲಗಾತಿ ಉನ್ಮಾದಿ. ಅಕ್ಕ ಚಾಮುಂಡಕ್ಕ ಎದ್ದೇಳಕ್ಕ ಅಂತ ಬೆವರಿನಲ್ಲೇ ಬಂದ್ಬಿಟ್ಲು. ಯಾರು? ಬೆಟ್ಟದ ಕೆಳಗಿನಲ್ಲಿ ಉತ್ನಳ್ಳಿ ಅನ್ನೋ ಊರಿದೆ, ಚಾಮುಂಡಿ ಬೆಟ್ಟದ ಕೆಳಗಲ್ಲಿ. ಅಲ್ಲೇ ಮಾರವ್ವ ಅಂತ ದೇವಸ್ಥಾನ ಇದೆ. ಐತಿಹ್ಯ ಜನಪದರು ಹೇಳೋ ಹಾಗೆ ಅವಳು ತಾಯಿ ಚಾಮುಂಡೇಶ್ವರಿಯ ತಂಗಿ ಅಂತೆ. ಆ ತಂಗಿ ಹೇಗೆ ಬಂದ್ಲು ಅಂದರೆ, ಅವಳು ಸುಸ್ತಾಗಿ ಕೂತಾಗ ಅವಳು ಬೆವರಿನ ಕಣವಾಗೇ ಬಂದ್ಲಂತೆ. ಅವಳು ಇವಳಿಗೆ ಸ್ಫೂರ್ತಿ ಕೊಡ್ತಾಳೆ, ಮೋಟಿವೇಟ್ ಮಾಡ್ತಾಳೆ, ಅಕ್ಕ ಚಾಮುಂಡಕ್ಕ ಎದ್ದೇಳು ನೀನು. ಇಷ್ಟಕ್ಕೆ ಇವನು ಯಾವನೋ ಕೋಣಕ್ಕೆ ಹೆದರ್ಕೊಂಡು ಚಿಂತೆಗೆ ಬುದ್ಧಿಯ ಕೊಟ್ಟು ಜಡವಾಗಿ ಕೂಡಲ್, ಚಿಂತೆಗೆ ಬುದ್ಧಿ ಕೊಟ್ಬಿಟ್ಟು ಜಡವಾಗಿ ಕೂತ್ಕೊತಾ ಇದೆಯಾ, ಛೇ ಛಲಗಾತಿ ನೀನು, ಉನ್ಮಾದಿ, ಶಕ್ತಿ ಇದೆ ನಿಮಗೆ, ಶಕ್ತಿ ಇದೆ, ಎದ್ದೇಳು ಅಂತ ಇಬ್ಬಿಸ್ತಾಳೆ. ಎವೆ ತೆರೆದಿಡು ಅರೆ ನಿಮಿಷದಿ ಪೆರ್ದಾಗಿ ಜಿಹ್ವೆಯ ತೆರೆದು ಉಳಿದ ರಕ್ಕಸರ ನುಂಗಲ್, ಗುಳುಂ ಎನೆ ನುಂಗಿ ತೇಗುತ ಗೂಳ್ನಗುವ ಬೀರಲ್ ಮಹಿಷಾಸುರ ಕರ್ಹಲ್ಲ ಕಡಿದನ್. ಅವಳೇನು ಮಾಡಿದ್ಲು, 1 ಸೆಕೆಂಡಲ್ಲಿ ಆ ಕಣ್ರೆಪ್ಪೆ ಮುಚ್ಚಿ ತೆಗೆಯೋಷ್ಟು ನಿಮಿಷದಲ್ಲೇ ಅವಳು ದೊಡ್ಡ ನಾಲ್ಗೆ ಬಿಟ್ಟು ಅಲ್ಲಿದ್ದ ರಾಕ್ಷಸರನ್ನೆಲ್ಲ ನುಂಗಾಕ್ಬಿಟ್ಲು. ಯಾರು? ಉತ್ನಳ್ಳಿ ಮಾರಮ್ಮ ನುಂಗಿದ ತಕ್ಷಣ ಏನು ಮಾಡಿದ್ಲು, ಗುಳುಮ್ ಅಂತ ನುಂಗ್ಬಿಟ್ಟು ಗೂಳ್ನಗು. ಅವಳ ನಗು ಹೆಂಗಿತ್ತು ಅಂದರೆ, ಅವಳು ನುಂಗಿರೋ ರಾಕ್ಷಸರೆಲ್ಲ ಒಳಗೋಗಿ ರೆಸೊನೇಟ್ ಆಗ್ತಾ ಇದ್ರಂತೆ, ಅಷ್ಟು ಭಯವಾಗ್ತಾ ಇತ್ತಂತೆ ಒಳಗಿರೋ ರಾಕ್ಷಸರಿಗೆ, ಅವಳು ನುಂಗಿರೋ ರಾಕ್ಷಸರಿಗೆ. ಬೀರಲ್ ಅದನ್ನು ನೋಡಿ ಮಹಿಷಾಸುರಂಗೆ ಅವನು ಕರಿಹಲ್ಲು ಅಂತ ಇಲ್ಲಿ ಯಾಕೆ ಬರೆದಿದ್ದೀನಿ ಅಂದರೆ, ಕರಿ ಕಪ್ಪು ಅಂತಂದ್ರೇ ಒಂದು ಅಮಂಗಳ, ಒಂದು ಒಳ್ಳೆಯದಲ್ಲದ ಅಂತ ಸಂಕೇತ ಇದೆ. ಆದ್ದರಿಂದ ಅವನು ಕರಿಹಲ್ಲ ಕಡೆದನಂದರೆ ಅವನು ಅಜ್ಞಾನಿ, ಅವನು ದುರುಳ, ಅವನು ರಾಕ್ಷಸ. ಅವನ ಹಲ್ಲು ಹೇಗಿರುತ್ತೆ, ಅವನ ಬುದ್ಧಿನೇ ಕಪ್ಪಾಗಿರುವಾಗ ಅವನ ಹಲ್ಲು ಇನ್ನೇನು ಬೆಳ್ಳಗಾಗಿರುತ್ತೆ, ಅವನ ಹಲ್ಲು ಕಪ್ಪಿಗೆ ಇರುತ್ತೆ. ಕರಿಹಲ್ಲ ಕಡೆದನ್ ದಾಂಡಿಗ ಪೆರ್ದಾದ ದೇಹವ ಪೊತ್ತು ಠೇಂಕಾರದ ಗತಿಯಲ್ಲಿ ತುಳಿದು ಶೂಲವೆತ್ತಿ ರಕುತದ ಕಾರಂಜಿಯನು ಸುರಿಸುತ್ತ ಸುರನ ಎದೆಯನು ಬಗೆದಳ್ ಶಿವದೂತಿ. ಆ ದಾಂಡಿಗನ ಪೆರ್ದಾದ ದೇಹದ ಮೇಲೆ ಠೇಂಕಾರದ ಗತಿಯಲ್ಲಿ ಹಾಕಿ ಶಿವಲನೆತ್ತಿ ಒಂದು ಕೈಯಿಂದ ಎತ್ತಿ ಅವನನ್ನು ಎಡಗಾಲಲ್ಲಿ ಒದ್ದು ತುಳಿದು ಅವನ ರಕ್ತನ ಕಾರಂಜಿ ಥರ ಹರಿಸ್ಬಿಟ್ಲು. ಕಾರಂಜಿ ಅಂದರೆ ಫೌಂಟೇನ್. ಅವನ ರಕ್ತ ಹೆಂಗೆ ಫೌಂಟೇನ್ ಥರ ಉಬ್ಬು ಬಿಡುತ್ತಂಗೆ ಮೇಲ್ಗಡೆಗೆ. ಆ ಸುರನ ಎದೆಯನ್ನು ಸೀಳಿ ಅದನ್ನು ಬಿಸಾಡಿದಳು ಚಾಮುಂಡಿ. ಮಹಿಷಾಸುರ ಮರ್ದಿನಿಯು ಆ ಸುರನ ಎಡಗಾಲಲ್ಲಿ ತುಳಿದು ರಣಕ್ಕಿಂಕಿಸೆ
ಮೂರ್ಜಗ ಅಲುಗುವ ತರದಿ ಮಧುಪಾನ ಮಾಡಲ್ ದೇವಿ ಕಂಡ ಸುರಸರಣಿ. ಇವಳು ಯಾವಾಗ ಅವನನ್ನು ಸಾಯಿಸಿ ಹ ಹ ಹ ಅಂತ ರಣತ್ಕಾರ ಮಾಡ್ತಾ ಇದ್ಲೋ, ಆ 3 ಜಗ ಏನಿತ್ತು, ಆ 3 ಲೋಕಗಳೆಲ್ಲ ಅಲ್ಲಾಡೋಯ್ತು. ಇವಳೇನು ಮಾಡಲು ಸಂಹಾರ ಮಾಡಿ ಕೈಯಲ್ಲಿತ್ತಲ್ಲ ಕುಬೇರ ಕೊಟ್ಟಿದ್ದ ಮಧುಪಾನದ ಪಾತ್ರೆ, ಅದನ್ನು ಎತ್ತಿ ಹ ಹ ಹ ಅಂತ ನಕ್ಕೊಂಡು ಅದನ್ನು ಕುಡಿಯೋಕ್ಕೆ ಶುರು ಮಾಡಿದ್ಲು. ಆ ಕುಡಿಯೋದನ್ನು ನೋಡಿ ಎಲ್ಲ ದೇವಾನುದೇವತೆಗಳು ಅವಳ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ರಂತೆ. ಬೊಂಬೆಗಳಂತೆ ಚಕಿತವಾಗಿ ನಿಂತು ಪಾಡಿ ಸ್ತುತಿಸಿದರ್ ವೀರಮಾತೆಯ. ಪೂಮಳೆಯಂ ಸುರಿಸಿ ಜಯ ಜಯರೆನನು ಮಧುಮತಿ ಮಂದಹಸಿತೆಯಾದಳ್ ವಿಜಯ. ನಾವು ಏನಕ್ಕೆ ಇವತ್ತರೆಗೂ ಬೊಂಬೆ ಇಡ್ತೀವಿ ಅನ್ನೋದನ್ನು ಇಲ್ಲಿ ನಾನು ಅಳವಡಿಸಿದ್ದೀನಿ. ತಾಯಿ ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡ್ತಿದ್ದಾಗ ಎಲ್ಲ ದೇವತೆಗಳೆಲ್ಲ ಮೋಡದ ಮಧ್ಯದಿಂದ ನೋಡಿಕೊಂಡು ಒಳ್ಳೆ ಬೊಂಬೆಗಳ ಥರ ಆಶ್ಚರ್ಯವಾಗಿ ನಿಂತ್ಕೊಂಡ್ಬಿಟ್ರಂತೆ. ಆ ಬೊಂಬೆಗಳ ಥರ ಅವ್ನು ನಿಂತ್ಕೊಂಡಿದ್ದಕ್ಕೆ ನಾವು ದಿನ ಬೊಂಬೆಗಳಿಟ್ಟು ನವರಾತ್ರಿ ಪೂರ್ತಿ ಬೊಂಬೆಗಳಿಡೋದು ಅನ್ನೋ ಒಂದು ಐತಿಹ್ಯದ ಕತೆ. ಹಾಗಾಗಿ ಅವ್ರು ಹೆಂಗೆ ನಿಂತಿದ್ರು, ಬೊಂಬೆಗಳ ಥರ ನಿಂತ್ಕೊಂಡ್ಬಿಟ್ರು. ನೋಡಿ ಅವಳನ್ನು ಪಾಡಿ ಸ್ತುತಿಸಿದರು, ಹಾಡಿಕೊಂಡು ವೀರ ಮಾತೆ ನೀನು ಅಂತ ಹೇಳಿ ಅವಳಿಗೆ ಹೂ ಮಳೆಯನ್ನು ಸುರಿಸಿ ಜಯ 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 ಅಂತ ಹೇಳ್ತಾ ಇದ್ರು. ಆಗ ಅವಳು ಎಷ್ಟೇ ಕೋಪದಲ್ಲಿದ್ದರೂ ತಾಯಿ ಶಾಂತ ಸ್ವರೂಪಕ್ಕೆ ಬಂದೇ ಬರ್ತಾಳೆ. ಮಕ್ಕಳಷ್ಟೇ ಹಠ ಮಾಡಿದ್ರು ಒಂದ್ಸಲಿ ಬೈದು ಒಡೆದು ಮಾಡಿ ಆಮೇಲೆ ಮಕ್ಕಳನ್ನ ತಾವೇ ತಬ್ಕೊಳ್ಳೋ ಹಾಗೆ ತಾಯಿ ಅವಳು ಮಂದಹಸಿತೆ ಆದಳು, ಅಂದರೆ ಸ್ವಲ್ಪ ಹಸನ್ಮುಖಿ ಆಗ್ತಾ ಬಂದಳು. ಇದು ಒಂದು ಮಹಿಷಾಸುರ ಮರ್ದನದ ಒಂದು ಸನ್ನಿವೇಶ. ಇದೇ ಕಾವ್ಯದಲ್ಲಿ 2ನೇ ಸನ್ನಿವೇಶ ನಂಜುಂಡಿ ಚಾಮುಂಡಿ ಪ್ರೇಮ ಸಲ್ಲಾಪ ಅಂತ. ನಂಜುಂಡೇಶ್ವರ ಅದರ ಶ್ರೀಕಂಠೇಶ್ವರ ಮತ್ತು ಬೆಟ್ಟದಾಕಿ ತಾಯಿ ಚಾಮುಂಡೇಶ್ವರಿ ಇಬ್ಬರೂ ಪ್ರೇಮ ಸಲ್ಲಾಪ ಹೇಗೆ ಮಾಡಿದ್ರು ಅನ್ನೋದು ಮುಂದೆ ಹೇಳ್ತೀನಿ. ರಕುತದ ಮಡುವಲ್ಲಿ ಚಾಮುಂಡಿ ಕೆಳಗಿಳಿದು ನೋಡಲು ಹರಿಯುವ ಸುಕಾವೇರಿಯ. ಹರಿಯರ ಕುತವನು ತೊಳೆಹುದಕ್ಕೆ ಇಳಿದಳು ನದಿಗೆ ಇಳಿನಿಷದ ಪೆರೆಯಡಿಯಲ್ಲಿ. ಆ ರಕ್ತದ ಮಡುವಿನಲ್ಲೇ ತಾಯಿ ಚಾಮುಂಡಿ ಪಾದದಡಿಯಿಂದ ಮುಖದವರೆಗೂ ಎಲ್ಲ ಕಡೆ ರಕ್ತ ಆಗೋಗಿತ್ತು ಅವಳಿಗೆ. ಅದನ್ನೆಲ್ಲ ತೊಳೆದುಕೊಳ್ಳೋದಕ್ಕೆ ಅವಳು ಬೆಟ್ಟದಿಂದ ಕೆಳಗಿಳಿದು ಕಾವೇರಿ ನದಿ ಹತ್ರ ಬಂದರೆ ಹರಿಯ ರಕುತವನ್ನು ತೊಳ್ಕೊಳ್ಳೋದಕ್ಕೆ ಇಳಿ ನಿಶಾದ ಪೆರೆಯಡಿಯಲ್ಲಿ, ಇಳಿ ಅಂದರೆ ಕತ್ತಲಾಗಿರುವಂಥ ರಾತ್ರಿ, ನಿಶಾ ಅಂದರೆ ಮತ್ತೆ ರಾತ್ರಿನೇ, ಅದರ ಪೆರೆಯಡಿಯಲ್ಲಿ, ಚಂದ್ರ ಪೆರೆ ಅಂದರೆ ಆ ಕತ್ತಲಾದ ಚಂದ್ರನ ಒಂದೇ ಒಂದು ಬೆಳಕಲ್ಲಿ ಕಾವೇರಿ ನದಿಯೊಳಗೆ ಇಳಿತಾಳೆ. ಒಡ್ಡನು ಎಲ್ಲಿಂದಲೋ ಹೆಣ್ಣೆ ಎನಲ್ ಬೆದರಿ ಸೆರಗನಾಕೆ ಬಿಗಿದಳ್. ಮುದುಕನು ಇವನಂತೂ ಅಲ್ಲ ಏನೇ ಚಿಂತಿಸಿ ಯಾರಯ್ಯ ನೀನು ಎಂದಳ್. ಒಡ್ಡ ಅಂದರೆ ವೃದ್ಧ. ವೃದ್ಧನಾದ ಒಬ್ಬ ತಾತ ಬರ್ತಾ ಇದ್ದ. ಹೇ ಎಣ್ಣೆ ಅಂತ ಕರೀತಾನೆ. ಅಂದ ತಕ್ಷಣ ಅವಳಿಗೆ ಪಾಪ ಒಬ್ಬಳೇ ಸ್ನಾನ ಮಾಡ್ತಾ ಇದ್ದವಳಿಗೆ ನಿಧಾನಕ್ಕೆ ಬಂದು ಯಾರೋ ಎಣ್ಣೆ ಅಂದ್ಬಿಟ್ರೆ ಪಾಪ ಅವಳಿಗೆ ಭಯ ಆಗೋಯ್ತು. ಭಯ ಆಗಿ ಏಕಾಂತದಲ್ಲಿ ಸ್ನಾನ ಮಾಡ್ತಿದ್ದವಳು ಪಾಪ ಸೆರಗನ್ನು ಮುಚ್ಕೊಂಡು ಯಾರಪ್ಪ ನೀನು ಅಂತ ಕೂಗ್ಕೊಂಡು ಹೇಳ್ತಾಳೆ. ಅವನು ನೋಡಿದ ತಕ್ಷಣ ಇವಳಿಗೆ ಇವನು ಯಾರೋ ಮುದುಕ ಅಂತೂ ಅಲ್ಲ, ಯಾರೋ ಬೇರೆಯವನೇ ಇರ್ತಾನೆ ಅಂತ ಅವಳಿಗೆ ಸಂಶಯ ಬರುತ್ತಂತೆ. ಅವನು ಹೇಗೆ ಬರ್ತಾನೆ, ಗಡ 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 ನಡುಗುತ್ತಾ ರಾಜರ ರಥದೊಳ್ ಓಲಾಡುತ್ತಾ ನಂಜಪ್ಪನು ಬಂದನ್. ಮೊಗದಲ್ಲಿ ಹರನ ಕಳೆ ಮೈಯೆಲ್ಲ ವಿಭೂತಿಯ ಸಾಲೆ ಭುಜಕ್ಕೆ ಜೋಳಿಗೆಯನ್ನು ಹೇರಿದ್ದನ್. ಗಡಗಡ ಗಡಗಡ ಅಂತ ನಡ್ಕೊಂಡು ರಾಜರ ರಥ ಹೆಂಗೆ ಓಲಾಡಿಕೊಂಡು ರಾಜಗಾಂಭೀರ್ಯದಿಂದ ಬರುತ್ತೋ ಅದೇ ಥರ ಇವನು ನಂಜಪ್ಪ ಹೆಂಗೆ ಬಂದ ಅಂದರೆ ಓಲಾಡಿಕೊಂಡು ಎಣ್ಣೆ ಎಣ್ಣೆ ಅನ್ಕೊಂಡು ಬಂದಂತೆ. ಮೊಗದಲ್ಲಿ ಯಾವ ಥರ ಕಳೆ ಇತ್ತು, ಹರನ ಕಳೆ, ಆ ಪರಶಿವನ ಕಳೆ ಇತ್ತು ಇವನ ಮುಖದಲ್ಲಿ. ಮೈಯೆಲ್ಲ ವಿಭೂತಿ, ಪಾಪ ಬಟ್ಟೆ ಹಾಕ್ಕೊಂಡಿದ್ದ ಆದ್ರೂ ವಿಭೂತಿ ಕಾಣಿಸ್ತಾ ಇತ್ತು. ಮೈಯೆಲ್ಲ ವಿಭೂತಿಯ ಬಟ್ಟೆ, ವಿಭೂತಿಯ ಸಾಲೆ ಇತ್ತು. ಭುಜಕ್ಕೆ ಜೋಳಿಗೆ, ದೊಡ್ಡ ದೊಡ್ಡ ರುದ್ರಾಕ್ಷಿ ಮಾಲೆಗಳು ಹಾಕ್ಕೊಂಡು ಜೋಳಿಗೆ ಹಾಕ್ಕೊಂಡು ನಿಧಾನಕ್ಕೆ ಬರ್ತಾ ಇದ್ದಾನೆ. ಷೋಡಶಿ ನಾನಿಲ್ಲಿ ಓರ್ವಳೆ ಸ್ನಾನ ಮಾಡುತ್ತಿರುವೆ ಬರಕೂಡದು ನೀನು. ಚಾಮುಂಡಿಯ ಮಾತು ಕೇಳಿ ಓ ಹೆಣ್ಣೆ ನಾ ಕುರುಡಜ್ಜ ನಾನೇನು ಮಾಡೆನು. 16 ವರ್ಷದ ಹೆಂಗಸು ನಾನು, ಒಬ್ಬಳೇ ಇಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ, ಬರೋದಕ್ಕೆ ನಿನಗೆ ನಾಚಿಕೆ ಆಗಲ್ವೇನಯ್ಯ ಅಂತ ಇವಳು ಚಾಮುಂಡೇಶ್ವರಿ ನದಿದ ಒಳಗೆಯಿಂದ ಕೇಳಿದ್ರೆ, ಅಯ್ಯೋ ಚಾಮುಂಡಿ ಸುಮ್ಮನಿರು ಅಂತ ಇವನು ಯಾರೋ ನಂಜಪ್ಪ, ನಾನು ಕುರುಡ,
ಕುರುಡಜ್ಜ ನಾನಿನ್ನೇನು ಮಾಡ್ಬಿಡ್ತೀನಿ ನಿನಗೆ, ನಾ ಬಂದ್ರೆ ಏನಾಗಲ್ಲ ತಡಿ ಅಂತ ಅನ್ಕೊಂಡು ಬರ್ತಾ ಇದ್ದಾನಂತೆ. ಗರಳಾಪುರಕ್ಕೆ ತೆರಳುವುದನರಿಯನು, ಮುದುಕನಿಗೆ ನದಿಯಂದು ದಾಟಿಸೇಯನಲ್. ಅಂಬಿಕೆಗೆ ಅಂತಃಕರಣ ಕಿವುಚಿದಂತಾಗಿ, ಮುದುಕ ತೆಪ್ಪದಲ್ಲಿ ಏರಾಯನಲ್. ಗರಳಾಪುರ ಆದ ನಂಜನಗೂಡ್ಗೆ ನನಗೆ ದಾರಿನೇ ಗೊತ್ತಾಗ್ತಾ ಇಲ್ಲ, ನನ್ನ ಕುರುಡಜ್ಜ ನನಗೊಂಚೂರು ನದಿಯನ್ನು ದಾಟಿಸ್ಬಿಡಮ್ಮ ಅಂತ ಇವನು ಬಂದಂತೆ. ಯಾರು? ಮುದುಕ ಬಂದರೆ ಪಾಪ ಈ ಅಂಬಿಕೆ ಅಂತ ಒಂದು ನಾಮ ಇದೆ ಲಲಿತಾ ಸಹಸ್ರನಾಮದಲ್ಲಿ. ಹಾಗಾಗಿ ಅಂಬಿಕೆ ಅಂತ ತುಂಬ ಪಾಪ್ಯುಲರ್ ಆಗಿರೋಂಥ ಹೆಸರು ಅಂಬಿಕೆ ಅಂತ. ಅಂಬಿಕೆಗೆ ಅಂತಃಕರಣ ಆಗಿ ಅಯ್ಯೋ ಪಾಪ ಅನ್ನಿಸ್ಕೊಂಡು ಕರಳೆಲ್ಲ ಕಿವುಚ್ದಂಗೆ ಆಗೋಗುತ್ತಂತ. ಅಯ್ಯೋ ಪಾಪ ಮುದುಕ ಈ ಪಾಪ ರಾತ್ರಿನಲ್ಲಿ ನನ್ನ ನದಿ ದಾಟ್ಸ್ಕೊಂಡು ಬಂದಿದ್ದಾನೆ ಅಂತಂದ್ಬಿಟ್ಟು ಅಲ್ಲೇ ಇದ್ದು ಒಂದು ತೆಪ್ಪನ್ನು ತೊಗೊಂಡ್ಬಿಟ್ಟು, ಸರಿ ತೆಪ್ಪಕ್ಕೆ ಹತ್ತಪ್ಪ ಅಂತಂದ್ಬಿಟ್ಟು ತೆಪ್ಪಕ್ಕೆ ಅವನ್ನ ಹತ್ತಿಸ್ಕೋತಾಳೆ. ಯಾರು? ಚಾಮುಂಡೇಶ್ವರಿ. ಈ ಒಂದು ಪದ್ಯ ನಾನು ಆಗಲೇ ಹೇಳಿದಾಗೆ ನರಸಿಂಹ ಅಗಚ್ಚದಲ್ಲಿ ಬರೆದಿರೋ ಹಾಗೆ ಎಲ್ಲ ಅಲ್ಪ ಪ್ರಾಣಗಳೇ ಬಂದಿರೋದ್ರಿಂದ ತುಂಬ ಸ್ವಾರಸ್ಯವಾಗಿದೆ. ಹರ ಬರದಿ ಗಿರಿಜಯ ಕರವ ಪಿಡಿದು ಸರಸರನೆ ಗಿರಿತರ ತೆರೆಗೆ ಬರತರಲು, ನದಿ ಲಹರಿಗಳ ಪರಿಚರಿಸಿ ಸರಸಿ ಅರಸಿ ಅರಸರು ಗರಳ ನಗರಕ್ಕೆ ಬರತರಲು. ಹರ ಬರಬರವಾಗಿ ಬಂದು ಗಿರಿಜೆಯ ಕರವನ್ನು ಹಿಡ್ಕೊಂಡು ಆ ಸರಸರವಾಗಿ ಗಿರಿಧರ ತರಿ ಅಂತಂದರೆ ತೆಪ್ಪ, ಆ ತೆಪ್ಪಕ್ಕೆ ಹೋಗಿ ಕೂತ್ಕೋತಾನೆ, ಬೋಟಿಗೆ ಹೋಗಿ ಕೂತ್ಕೋತಾನೆ. ನದಿ ಲಹರಿಗಳು ಆ ನದಿಯಲ್ಲಿದ್ದಂಥ ವೇವ್ಸ್ನ ಪರಿಚರಿಸಿ ಅದನ್ನು ಕೈಯಲ್ಲಿ ಹಾಗೆಯೇ ಆನಂದವಾಗಿ ಪರಿಚರಿಸಿ ಸರಿಸಿ ಅದನ್ನು ಮುಂದೆ ಮುಂದೆ ಹಾಕ್ತಾ ಅರಸಿಯಾದಂಥ ಚಾಮುಂಡೇಶ್ವರಿ ಮತ್ತು ಅರಸನಾದಂಥ ಶ್ರೀಕಂಠೇಶ್ವರ ಇಬ್ಬರಿಗೂ ಗೊತ್ತಿಲ್ಲ, ಒಂದು ನಾಟಕ, ಲೀಲಾ ನಾಟಕ ಇದು. ಆ ನಾಟಕದಲ್ಲಿ ಇವರಿಬ್ಬರು ಪಾತ್ರಧಾರಿಗಳು. ಇಬ್ಬರು ಅರಸರು ಆರಾಮಾಗಿ ಗರಳ ನಗರಕ್ಕೆ ಆ ರಾತ್ರಿಯಲ್ಲಿ ಹಾಡೇ ಹೇಳ್ಕೊಂಡು ಮೈಸೂರು ಚಾಮುಂಡಿ ಕಾವೇರಿ ಹೊಳೆಯಿಂದ ಗರಳ ನಗರವಾದ ನಂಜನಗೂಡಿಗೆ ಇಬ್ಬರು ಬರ್ತಾ ಇದ್ರಂತೆ. ನದಿ ದಡವ ಸೇರಿ ಶಿವೆಯರು, ಶಿವೆಯು ಕೇಳು ಜೋಗಜ್ಜ ಮೇಲಕ್ಕೆ ಇಳಿ, ಎನಲ್ ಗಿರಿರಾಜ ಸುತೆ ಹರನು ನವ ಯುವಕನಂತೆ ರೂಪ ಪಡೆದು ಓ ಅರಗಿಳಿ. ನದಿ ದಡಕ್ಕೆ ಇಳಿದ್ಮೇಲೆ ನಿಧಾನಕ್ಕೆ ಇಳಿಯಪ್ಪ ಕುರುಡಜ್ಜ ಅಂತ ಪಾಪ ಚಾಮುಂಡಿ ಇಳಿಸಿದ್ರೆ ಅಲ್ಲಿ ತಾತ ಇಳಿತಾ ಇಲ್ಲ, ಒಬ್ಬ ನವ ಯುವಕ, ಸ್ಫುರದ್ರೂಪಿಯಾದ ಸುಂದರವಾದ ಯುವಕ ಇಳಿತಾ ಇದ್ದಾನೆ. ಅದನ್ನು ನೋಡಿ ಚಾಮುಂಡೇಶ್ವರಿಗೆ ಆಶ್ಚರ್ಯ ಆಗೋಗ್ಬಿಡದ. ಓ ಅರಗಿಳಿ ಅಂತ ಅವನು ಇವಳನ್ನು ಕರೀತಾ ಇದ್ದಾನೆ. ಯಾರಪ್ಪ ಇವನು ನನ್ನ ಅರಗಿಳಿ ಅಂತ ಇದ್ದಾನೆ? ಎನ್ನನು ನೀ ನಿನ್ನ ಕ್ರಿಯಾ ಚಕ್ಷುವಲಿ ನೋಡೆ, ಎನಲ್ ಪತಿ ಹರನನು ಕಂಡು ಆನಂದ ಲಹರಿ, ಹರಿಪೂಜಿತನ ಕರಕಾಯವಗೊಂಡು ನೀನು ನಿಜವಾದ ಕಣ್ಣಲ್ಲಿ ನಾನು ನೋಡಮ್ಮ, ನಾನು ಯಾರು ಗೊತ್ತಾಗ್ಲಿಲ್ವಾ ಅಂತ ಹೇಳಿದಾಗ ಇವಳಿಗೆ ಗೊತ್ತಾಯಿತು ಯಾರು ಅವನು. ಯಾರೂ ಅಲ್ಲ, ನನ್ನದೇ ಗಂಡನಾದಂತಹ ಹರರಾಯ. ಅಯ್ಯೋ ಹರ ಶಿವ ನೀನೇನಾ? ಆನಂದ ಲಹರಿ ಅಂತ ನಮ್ಮ ಶಂಕರಾಚಾರ್ಯರು ಆನಂದ ಲಹರಿ, ಸೌಂದರ್ಯ ಲಹರಿ ಎಲ್ಲ ಬರೆದಿದ್ದಾರಲ್ಲ, ಅದರ ಒಂದು ತಳಹದಿಯಾಗಿ ಆನಂದದಿಂದ ಆನಂದ ಲಹರಿ, ಹರಿಪೂಜಿತ ಹರಹರಿಗಳಲ್ಲಿ ಸಾಮರಸ್ಯವನ್ನು ನೋಡಬೇಕು, ಅವರಿಬ್ಬರು ಬೇರೆ ಅಲ್ಲ ಅನ್ನೋದನ್ನು ಒಂದು ಶೈವ ವೈಷ್ಣವವನ್ನು ತರೋದಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ದೀನಿ. ಹರಪೂಜಿತನಾದ ಹರಿಪೂಜಿತನಾದ ಹರ ಇಬ್ಬರೂ ಒಬ್ಬರೇ. ಏಕೆಂದರೆ ಪರಮ ಪುರುಷನು ನೀನೇ ಅಂತ ಪುರಂದರದಾಸರು ಹಾಡಿದ್ದಾರೆ. ಪರಮ ವೈಷ್ಣವನು ನೀನೇ, ಚಂದ್ರಚೂಡ ಶಿವಶಂಕರ ಪಾರ್ವತಿ ಅನ್ನೋ ಹಾಡಲ್ಲಿ ಪರಮ ವೈಷ್ಣವನು ನೀನೇ, ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಅಂತ ಹಾಡಿದೆಯಲ್ಲ, ಅದರಲ್ಲಿ ಹರನ ಪರಮ ಸ್ನೇಹಿತನಾದವನು ಹರಿಗಳಲ್ಲಿ ಭೇದವೇ ಇಲ್ಲ ಅನ್ನೋದನ್ನು ಇಲ್ಲಿ ತಂದಿದ್ದೀನಿ. ಹರಿಪೂಜಿತನಾದ ಈ ಹರ ಅವನನ್ನು ನೋಡಿ ಇವಳಿಗೆ ಆಶ್ಚರ್ಯ ಆನಂದ ಎಲ್ಲ ಆಗಿ ಹೋಗವನನ್ನು ತಬ್ಕೊಂಡ್ಬಿಟ್ಲು.
ಚೆನ್ನೊಡೆಯ ಹರರಾಯ ವರವೀವ ಮಹಾರಾಯ, ಹೀಗೆ ಲೀಲೆಯು ಸರಿಯೇ ಪರನರನೆ ನೀನೆಂದು ತಿಳಿವಂತೆ ನಟನೆಯ ಮಾಡ್ದುದು ನಿನಗೆ ತರವೇ. ನನ್ನೊಡೆಯ ಹರರಾಯ, ನೀನು ಯಾರೋ ಬೇರೆ ಅಂತ ಈ ಥರ ನಾಟಕ ಮಾಡೋದು ನಿನಗೆ ಸರಿನಾ? ನೀನು ಯಾರೋ ಬೇರೆನೇ ಅನ್ಕೊಂಡ್ಬಿಟ್ಟಿದ್ನಲ್ಲೋ ಅಂತ ಚಾಮುಂಡೇಶ್ವರಿ ಒಂದು ಕಾನ್ವರ್ಸೇಷನ್ನ ಶುರು ಮಾಡ್ತಾ ಇದ್ದಾಳೆ. ಅದ ಬಿಡು ಕಾಮಾಕ್ಷಿ, ವಿರಹ ಸಹಿಸೆ ಜಶಜಾಕ್ಷಿ, ಬಳಿಗಮಿಸೆ ವಿಶಾಲಾಕ್ಷಿ, ಎನಲ್ ಗಿರಿಜೆ ಲಜ್ಜೆಯಿಂದ ಹರನನು ತಬ್ಬಿ ಅನುರಾಗದಿ ಚುಂಬನದಲ್ಲಿಯೇ. ನಾವು ನಮ್ಮ ಹಿಂದೂ ಪರಂಪರೆಯಲ್ಲಿ 3 ದೇವಿ ಸ್ಥಳವನ್ನು ನೋಡಲೇಬೇಕು. ಅದು ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ ಮತ್ತು ಕಾಶಿ ವಿಶಾಲಾಕ್ಷಿ. ಅದನ್ನೇ ಒಂದು ಸ್ಫೂರ್ತಿಯಾಗಿ ಪದ್ಯ ಬರೆದಿರುವಂತಾಗಿರಿ. ಆದ ಬಿಡು ಕಾಮಾಕ್ಷಿ, ನೀನು ಕಾಮವನ್ನು ಅಕ್ಷಿಯಾಗಿ ಪಡೆದವಳು. ಅಕ್ಷಿ ಅಂದರೆ ಕಣ್ಣುಗಳು. ವಿರಹ ಸಹಿಸೆ ಜಶಜಾಕ್ಷಿ, ಈ ವಿರಹವನ್ನು ನನಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನೀನು ಚಾಮುಂಡೇಶ್ವರಿಯಾಗಿ ಯಾವಾಗ ಭೂಮಿಗೆ ಬಂದೆ ಅವಾಗಿಂದ ನಿನ್ನನ್ನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ ನನಗೆ. ಜಶ ಅಂದರೆ ಮೀನು, ಮೀನಾಕ್ಷಿ ಅಂತಲೇ ಬರಿಬೋದಾಗಿತ್ತು, ಆದರೆ ಈ ಛಂದಸ್ಸಿಗೆ ಸರಿಯಾಗಬೇಕು ಅಂತ ಜಶಜಾಕ್ಷಿ ಅಂತ ಮಾಡಿರುವೆ. ಬಳಿ ಗಮಿಸೆ ವಿಶಾಲಾಕ್ಷಿ, ಹತ್ತಿರ ಬಾ ವಿಶಾಲಾಕ್ಷಿ ಅಂತ ಕರೆಯೋದು. ಎನಲ್ ಗಿರಿಜ ಲಜ್ಜೆಯಿಂದ ಹರನನು ತಬ್ಬಿ ಅನುರಾಗದಿಂದ ಚುಂಬನದಲ್ಲಿಯೇ, ಹರನನ್ನು ತಬ್ಬಿಕೊಂಡು ಒಂದು ಮುತ್ತನ್ನು ಕೊಡ್ತಾಳೆ ಚಾಮುಂಡೇಶ್ವರಿ. ರಸಸ್ಪೃಹದ ಮಿಲನ ಮಹೋತ್ಸವದಿ ಅತ್ಯಾನಂದದ ಸಂಗೋತ್ಸಂಗದ ವಿಧದಿ ಕಂಡು ಪೆರೆರಾಯ ನಾಚಿ ಕಮಲದಲಡಗಲು ಆನಂದ ತಾಂಡವದಿ ಶಿವ ಶಿವೇ. ರಸಸ್ಪೃಹವಾದಂಥ ಮಿಲನ ಮಹೋತ್ಸವದಲ್ಲಿ, ಆ ಸಂಗೋತ್ಸಂಗದಲ್ಲಿ ಇಬ್ಬರು ಅತ್ಯಾನಂದದಿಂದ ಆನಂದದಿಂದ ತಬ್ಕೊಂಡಿರುವಂಥ ಸಮಯವನ್ನು ನೋಡ್ತಾ ಇದ್ದರೆ ಅಯ್ಯಯ್ಯೋ ಪಾಪ ನಾಚಿಕೆ ಆಗೋಗಿ, ಆ ಮೇಲಿದ್ದಂಥ ಚಂದ್ರಂಗೆ ನಾಚಿಕೆ ಆಗೋಗಿ ಅವನು ಹೋಗಿ ಆ ಕಮಲದ ಹೂ ಒಳಗೆ ಅಡ್ಕೊಂಡು ಕೂತ್ಕೊಂಡ್ಬಿಟ್ನಂತೆ. ಇವರಿಬ್ಬರೇನು ಮಾಡಿದ್ರು, ಅವನು ಅಡಗಿದ್ದೇ ಒಳ್ಳೇದಾಯಿತು ಅಂತ ಇವರಿಬ್ಬರು ತಮ್ಮ ಪ್ರೇಮ ಸಲ್ಲಾಪವನ್ನು ಶುರು ಮಾಡಿದ್ರು. ಆನಂದ ತಾಂಡವವನ್ನು ಆಡೋಕ್ಕೆ ಶುರು ಮಾಡಿದ್ರಿಬ್ರು. ಈ ಆನಂದ ತಾಂಡವವನ್ನು ಶಿವ ನರ್ತನ ಮಾಡ್ತಾ ಇದ್ದರೆ ತಾಯಿ ಚಾಮುಂಡೇಶ್ವರಿ ತನ್ನ ವೀಣೆಯನ್ನು ತಗೊಂಡು, ಆ ವೀಣೆ ಆದ ವಲ್ಲಕ್ಕಿ ಅನ್ನೋದು ವಿನಿತ್ ಭರ್ತ್ಸಿತ ಕಚ್ಚಪಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ಕಚ್ಚಪಿ ಅನ್ನೋ ಒಂದು ವೀಣೆ ಹೆಸರನ್ನು ಕೊಟ್ಟರೆ, ನಮ್ಮ ರಾಜ್ಕುಮಾರ್ ಅವರು ಹಾಡಿ ಅದನ್ನು ಫೇಮಸ್ ಮಾಡಿದ ಮಾಣಿಕ್ಯ ವೀಣಾನಲ್ಲಿ ವಲ್ಲಕಿ ವಾದನ ಪ್ರಕ್ರಿಯಾ ಲೋಲತಾಲಿಯದಲ ಬದ್ಧ ತಾಟಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ಅಂತ ಹಾಡಿದ್ದಾರಲ್ಲ. ವಲ್ಲಕಿ ಅನ್ನೋದು ಒಂದು ವೀಣೆ ಹೆಸರು, ಸರಸ್ವತಿಯ ವೀಣೆ ಹೆಸರು ಅಂತ ತಿಳಿಬೋದು, ಮಾತಂಗಿಯ ವೀಣೆ ಹೆಸರು ಅಂತ ಹೇಳ್ತಾರೆ. ಅದರಲ್ಲಿ ಆ ಶಿವೆಗೆ ದರ್ಶನವ ನೀಡಲ್ ನಿಸ್ತುಲ ಅನ್ನೋದು ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ನಿಸ್ತುಲಾ ನೀಲಚಿಕುರ ನಿರಪಾಯ ನಿರತ್ಯಯ ಅಂತ. ಆ ನಿಸ್ತುಲೆಯಾದ ನೀಲಚಿಕುರೆಯಾದ ಆ ತಾಯಿ ಚಾಮುಂಡೇಶ್ವರಿ ಕರದಲ್ಲಿ ವೀಣೆಯನ್ನು ಹಿಡಿದು ವಲ್ಲಕಿ ವಾದನದಿಂದ ಆ ಒಂದು ನಾಟ್ಯಕ್ಕೆ ಘನವನ್ನು ಕೊಟ್ಟಳು. ಉದಯಾರ್ಕನ ಕಂಡು ಅವನ ಸಾಕ್ಷಿಯಾಗಿರಿಸಿ ದಂಪತಿಗಳೆನಿಸಲಾಯಿತು. ಆ ಉದಯಾರ್ಕ, ಈ ಚಂದ್ರ ಕಮಲದ ಹೂವ ಒಳಗೆ ಅಡಗದ ಅಂದರೆ ಆ ರಾತ್ರಿಯನ್ನು ಕಳೆದು ಬೆಳಗ್ಗೆ ಆಗ್ತಾ ಇದೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಬರೆದಿರೋದ್ರಿಂದ, ಚಂದ್ರ ಹೋದ್ಮೇಲೆ ಯಾರು ಕೆಲಸ, ನೆಕ್ಸ್ಟ್ ಡ್ಯೂಟಿ ಯಾರ್ದು? ಸೂರ್ಯಂದು. ಸೂರ್ಯ ಬರ್ತಾ ಇದ್ದರೆ ಆ ಸೂರ್ಯನನ್ನೇ ಸಾಕ್ಷಿಯಾಗಿರಿಸಿ ನಿನ್ನನ್ನು ಯಾವತ್ತೂ ನಾನು ಬಿಟ್ಟು ಹೋಗೋದಿಲ್ಲ ಅಂತ ಚಾಮುಂಡೇಶ್ವರಿ ಮತ್ತು ಶ್ರೀಕಂಠೇಶ್ವರ ಆಣೆ ಮಾಡ್ತಾರೆ. ಆ ಆಣೆ ಮಾಡಿದ ಸಮಯದಲ್ಲಿ ಹರ ಕಟಿರಂಬ ಸುಖಾನುಭವದಿ ಹರನೆಂಬ ಲಹರಿಯಲಿ ತೇಲಿ ಹರೇಶ್ವರಿ, ಬಿಂದುವಿನಣುವಣುಗಳಲ್ಲೂ ಪರಮಾನಂದಮನುಭವಿಸಿ ಚಾಮುಂಡೇಶ್ವರಿ. ಹರಕಟಿರಂಭ ಸುಖಾನುಭವಂ ಅಂತ ಐಗಿರಿ ನಂದಿನಿನಲ್ಲಿ ಬರುತ್ತೆ. ಹಾಗಾಗಿ ಹರವನ್ನು ಕಟಿ ಅಂದರೆ ಅವನ ಸೊಂಟವನ್ನು ಹಿಡಿದು ಚೆನ್ನಾಗಿ ತಬ್ಬಿದಳು ಯಾರೋ ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ತಬ್ಬಿದಾಗ ಅವಳ ಮನಸ್ಸಿನಲ್ಲಿ ಹೇಗಾಯಿತು ಅಂದರೆ, ಹರನೇ ಲಹರಿಯಾಗಿ, ಆ ವೇವ್ಸ್, ಹರ ಅನ್ನೋ ಒಂದು ದೊಡ್ಡ ಸಮುದ್ರದಲ್ಲಿ ಇವಳು ಒಂದು ವೇವ್ ಆಗಿ, ಆ ಒಂದು ಲಹರಿಯಾಗಿ
ಲಹರಿಗಳಲ್ಲಿ ಒಬ್ಬಳಾಗಿ ಇವಳು ತೇಲಿ ಆನಂದದಿಂದ ಕಳೆದು ಹೋಗ್ಬಿಟ್ಲು. ಬಿಂದುವಿನನು ಅಣುಗಳಲ್ಲೂ, ಆ ಒಂದೊಂದು ಅಣುವಿನಲ್ಲೂ ಅವಳು ಪರಮಾನಂದವನ್ನು ಅನುಭವಿಸ್ತಾ ಇದ್ಲು. ಯಾರು? ಚಾಮುಂಡೇಶ್ವರಿ. ಹರಮಧುವನುಂಡು ವಿರಹದ ಬೇಗೆಯನು ನೆನಹನು ಮರೆತ ಪಾರ್ವತಿ ಪರಮೇಶ್ವರ. ಎನೆ ರೂಪವ ಧರಿಸಿ ಲೋಕಕ್ಕೆ ದರುಶ ನೀಡಲು ಕೂಗೆಗ್ಗಿದ್ದು ಭೋ ಈಶ್ವರ. ಹರಮಧುವನ್ನು ಉಂಡು ಚಾಮುಂಡೇಶ್ವರಿ ಮತ್ತು ಪಾರ್ವತಿ ಪರಮೇಶ್ವರ ಅನ್ನೋ ಒಂದು ರೂಪವನ್ನು ತೊಟ್ಟು ಇಬ್ಬರು ಕೂತ್ಕೋತಾರೆ. ಆ ರೂಪವನ್ನು ನೋಡಿ ಇಡೀ ಲೋಕವೇ, ಸುರಲೋಕ ಆಗಲಿ ರಾಕ್ಷಸ ಲೋಕ ಆಗಲಿ ಎಲ್ಲರೂ ತಾಯಿ ಚಾಮುಂಡೇಶ್ವರಿಗೂ ಪಾರ್ವತಿಯಾದ ಮತ್ತು ಶ್ರೀಕಂಠನಾದ ನಂಜುಂಡೇಶ್ವರಿಗೂ ಇಬ್ರಿಗೂ ಭೋ ಈಶ್ವರ ಅಂತ ಕೂಗನ್ನು ಎಬ್ಬಿಸ್ತಾರೆ. ಕಬಿನಿ ಹೊಳೆಯೂ ಶಿವಶಿವೆಯರ ಸಂಗಮಕ್ಕೆ ಸಾಕ್ಷಿಯಾಯಿತು, ಹರರಸವಾಯಿತು. ರಮಣೀಯ ಮಹಾಬಲಾದ್ರಿ ಚಾಮುಂಡಿಕೆಗೆ ನೆಲೆಯು ಭಕ್ತಿಗೆ ಗುಡಿಯಾಯಿತು. ಆ ಕಬಿನಿ ಹೊಳೆ ಏನಾಯಿತು? ಅವರಿಬ್ಬರ ಸಂಗಮಕ್ಕೆ ಸಾಕ್ಷಿಯಾಯಿತು. ಅಷ್ಟೇ ಅಲ್ಲದೆ ಹರವೆಂಬ ರಸವೇ ಆಗಿ ಹೋಯಿತು. ಆ ರಮಣೀಯವಾದ ಮಹಾಬಲಾದ್ರಿಗಿರಿ, ಮಹಾಬಲಾದ್ರಿವಾಸಿನಿ ಮಹಿಷಾಸುರಮರ್ದಿನಿ ಶ್ರೀ ಚಾಮುಂಡೇಶ್ವರಿ ಪಾಲಯಮ್ಮ ಅಂತ ವಾಸುದೇವಾಚಾರ್ಯ, ಮೈಸೂರು ವಾಸುದೇವಾಚಾರ್ಯರು ಅವರ ಕೃತಿಯಲ್ಲಿ ಹೇಳಿದ್ದಾರೆ. ಮಹಾಬಲಾದ್ರಿ ಅನ್ನೋದು ಮಹಾಬಲೇಶ್ವರನ ದೇವಸ್ಥಾನ ಇದ್ದಂಥ ಬೆಟ್ಟ, ಅಂದರೆ ಇವತ್ತಿನ ಚಾಮುಂಡಿ ಬೆಟ್ಟ. ಆ ಚಾಮುಂಡಿ ಬೆಟ್ಟದ ಮೇಲೆ ತಾಯಿ ಚಾಮುಂಡೇಶ್ವರಿ ಕೂರ್ತಾಳೆ. ಆ ಕೂತು ಅವಳೇನು ಮಾಡ್ತಾಳೆ? ಭಕ್ತಿಗೆ ನೆಲೆಯಾಗ್ಬಿಟ್ಟಿತ್ತು, ಭಕುತಿಗೆ ಗುಡಿ ಆಯ್ತದು. ಹೆಜ್ಜೆಗೆ ಗೆಜ್ಜೆಯಾಗಿ ಶಿವತಾವಾಗಿ ಗಿರೀಶ ಗಿರಿಜೆಯು ನಟಿತ ನಟಾರ್ಧರಾದರೂ ವಾಗರ್ತಗಳು ಬೆರೆತು ನುಡಿಯಾದಂತೆ ಜಗನ್ಮಾತಾ ಪಿತೃಗಳಾದರು. ಹೆಜ್ಜೆಗೆ ಗೆಜ್ಜೆ ಎಷ್ಟು ಮುಖ್ಯನೋ, ಇಬ್ಬರು ಇನ್ಸೆಪರಬಲ್ ಅಂತಾರಲ್ಲ, ಮಿಸ್ಸಿಬಲ್, ಅವರನ್ನು ಸಪರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಗಿರಿಜೆಯು ನಟಿತ ನಟಾರ್ಧ ನಟಿ ನಟ ನಾಯಕ ನಾಟಿತ ನಾಟ್ಯ ಸುಗಾನರತೆ ಜಯ ಜಯ ಹೇ ಮಹಿಷಾಸುರ ಮರ್ಧಿನಿ ರಮ್ಯಕ ಪರ್ಧಿನಿ ಶೈಲಸುತೆ ಅಂತ ಐಗಿರಿನಂದಿನಿಯಲ್ಲಿ ಬರೋ ಹಾಗೆ ನಟಿತ ನಟಾರ್ಧರಾದರು. ಒಬ್ಬರನ್ನ ಇಬ್ಬರು ಸಪ್ರೇಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅದು ಅಲ್ಲದೆ ಇನ್ನೊಂದು ಶ್ಲೋಕ ಇದೆ, ವಾಗರ್ಥವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ಯತೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ. ಹಾಗೆ ವಾಕ್ ಅರ್ಥ, ಯಾವುದಾದ್ರೂ ನಾವು ಮಾತಾಡಿದ್ರೆ ಅದಕ್ಕೆ ಅರ್ಥ ಹೇಗೆ ಬೆರೆತ್ಕೊಂಡ್ಬಿಟ್ಟಿರುತ್ತೋ, ನಾವೇನನ್ನು ಮಾತಾಡಿ ಅದಕ್ಕೆ ಅರ್ಥನೇ ಇಲ್ಲ ಅಂತ ಆದರೆ ಅದು ಆಗೋದಕ್ಕೆ ಸಾಧ್ಯವಿಲ್ಲ. ಹೇಗೆ ವಾಕನ್ನು ಮಾಡಿದ ತಕ್ಷಣ, ಒಂದು ಮಾತನ್ನು ಆದ ತಕ್ಷಣ ಅದಕ್ಕೆ ಅರ್ಥ ತಾನಾಗೆ ಗೊತ್ತಾಗ್ಬಿಡುತ್ತೋ, ಹಾಗೆ ಅದನ್ನು ಯಾರು ಸೆಪ್ರೇಟ್ ಮಾಡೋದಕ್ಕೆ ಆಗೋದೇ ಇಲ್ವೋ ಆ ಥರ ಇವರಿಬ್ಬರು ವಾಕ್ ಅರ್ಥಗಳು ಬೆರೆತಂತೆ ಇವರಿಬ್ಬರು ಜಗತ್ ಮಾತಾ ಪಿತೃಗಳಾದರು. ಅದೇ ಸೇಮ್ ಶ್ಲೋಕವನ್ನು ಕನ್ನಡೀಕರಿಸಿದ್ದೀನಿ ಅಷ್ಟೇ. ಗಿರೀಶನು ಗರಳನಗರದಿ ಸಿರಿಕಂಠನಾಗಿ ನಿಂತನು ನಂದಿ ನಟೇಶ್ವರ. ಭೂತಗಣವು ಕುಸುಮದ ಮಳೆಯಂ ಹೊಗಳಿ ಸೇವಿಸಿ ಪಾಡಿತು ಹರೋ ಹರ. ಗಿರೀಶನಾದ ಶ್ರೀಕಂಠೇಶ್ವರ ಗರಳನಗರವಾದ ನಂಜನಗೂಡಲ್ಲಿ ನಿಂತು ಶ್ರೀಕಂಠನಾದ, ಶ್ರೀ ಅಂದರೆ ಸಿರಿ ಅಂತ ಕನ್ನಡದಲ್ಲಿ ಅರ್ಥ, ಸಿರಿ ಶ್ರೀ ತತ್ಸಮ ತದ್ಭವ, ಅದರಲ್ಲಿ ಸಿರಿಕಂಠನಾಗಿ ನಿಂತ ನಂದಿ ನಟೇಶ್ವರ ಭೂತಗಣಗಳೆಲ್ಲ, ಆ ಭೂತಗಣಗಳಾದ ಇವಾಗ ಕಾಂತಾರ ಬಂದಮೇಲೆ ಇನ್ನೂ ಫೇಮಸ್ ಆಗೋಗಿದೆ, ಗುಳಿಗ ಆಗಿರಲಿ, ವರಾಹವಾದ ಪಂಜುರ್ಲಿ ಆಗಿರಲಿ, ಇವರೆಲ್ಲ ಭೂತಗಣಗಳು. ಆ ಗಣಗಳೆಲ್ಲ ಏನು ಮಾಡಿದ್ರು, ತಂದು ಇವ್ರ ಮೇಲೆ ಹೂವದ ಮಳೆಯನ್ನೇ ಸುರಿಸ್ಬಿಟ್ರು. ಸುರಿಸಿ ಏನಂದ್ರು, ಹರೋ ಹರ ಹರೋ ಹರ ಹರೋ ಹರ, ಎಲ್ಲರೂ ಹರ 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 ಅಂತ ಸ್ತೋತ್ರ ಮಾಡೋದಕ್ಕೆ ಶುರು ಮಾಡಿದ್ರು. ಮಹಾಬಲಾದ್ರಿಯಲು ಬಂದು ನಿಂತ ಗರಳೇಶ ತನ್ನ ಸತಿಯೊಂದಿಗೆ ಜಂಟಿಗೊಂಡು ಚಾಮರಸಿ ಚಂಡಿ ಚಾಮುಂಡಿ ಬೆಟ್ಟದ ಜೀವವಾಗಿ ನೆಲೆಯ ಸೆಲೆಯ ಕೊಂಡು. ಮಹಾಬಲಾದ್ರಿ ಮೇಲೆ ಕೂಡ ಗರಳೇಶ ಸುಮ್ಮನೆ ಇರಲಿಲ್ಲ, ಅವ್ನು ಮುಂಚೆನೇ ನಿಂತಿದ್ದ ಜಾಗ ಅದು ಮಹಾಬಲೇಶ್ವರ. ಮಹಾಬಲೇಶ್ವರನ ಗುಡಿ ಇರುವಂಥದ್ದು ಬೆಟ್ಟ ಆಗಿದ್ದರಿಂದ ಅದಕ್ಕೆ ಮಹಾಬಲಾದ್ರಿ ಅಂತ ಹೆಸರು. ಆ ಮಹಾಬಲಾದ್ರಿ ಮೇಲೇ ಪಾಪ ತಾಯಿ ಚಾಮುಂಡೇಶ್ವರಿಯನ್ನು ನಿಂತಿರೋದ್ರಿಂದ ಅವರಿಬ್ಬರು ಇನ್ಸೆಪರೇಬಲ್ ಅನ್ನೋದು. ಮತ್ತು ಚಾಮರಸಿ, ಈ ಎಲ್ಲ ಪದಗಳು ಎಷ್ಟು ಚೆನ್ನಾಗಿದೆ. ಚಾಮರಸಿ, ಚಂಡಿ, ಚಾಮಾಯಿ, ಚಾಮುಂಡಿ, ಈ ಪದಗಳನ್ನೆಲ್ಲ ಉಪಯೋಗಿಸಿರೋದು ನನ್ನ ಸೌಭಾಗ್ಯ ಅಂತಲೇ ಹೇಳ್ಬೋದು. ಅವಳು ಬೆಟ್ಟದ ಜೀವ, ಅವಳು ಬೆಟ್ಟಕ್ಕೆ ಜೀವ ಅವಳು. ಯಾಕೆಂದರೆ
ಯಾವುದೇ ಮೈಸೂರಿಗರಾಗಲಿ ಸುಮ್ಮನೆ ಏನು ಕೆಲಸ ಇಲ್ಲ ಅಂದರೆ ಚಾಮುಂಡಿ ಬೆಟ್ಟ ಹತ್ತೋದು. ಏನಾದ್ರು ಒಳ್ಳೇದಾಗಬೇಕು, ಒಂದು ಕಾರ್ ತೊಗೊಂಡ್ವಿ, ಕಾರ್ನ ಪೂಜೆ ಮಾಡಿಸ್ಬೇಕು, ಚಾಮುಂಡಿ ಬೆಟ್ಟ. ಒಂದು ಬೈಕ್ ಪೂಜೆ ಮಾಡಿಸ್ಬೇಕು, ಚಾಮುಂಡಿ ಬೆಟ್ಟ. ನನ್ನ ಪ್ರೇಮ ಮುರಿದು ಬಿತ್ತು, ಚಾಮುಂಡಿ ಬೆಟ್ಟ. ನನಗೊಬ್ಬಳು ಹೊಸ ಹುಡುಗಿ ಸಿಕ್ಕಿರ್ಲು, ನನಗೊಬ್ಬ ಹೊಸ ಹುಡುಗ ಸಿಕ್ಕಿದ, ನಾನು ಮದುವೆ ಆಗ್ತಾಯಿದ್ದೀನಿ, ಚಾಮುಂಡಿ ಬೆಟ್ಟ. ಏನಾದರೂ ಚಾಮುಂಡಿ ಬೆಟ್ಟ, ಚಾಮುಂಡಿ ಬೆಟ್ಟ ಆ್ಯಂಡ್ ಚಾಮುಂಡಿ ಬೆಟ್ಟ. ಹಾಗಾಗಿ ಮೈಸೂರಿಗರಿಗೆ ಚಾಮುಂಡೇಶ್ವರಿ ಒಂದು ದೇವಿ ಮಾತ್ರ ಅಲ್ಲ, ಅವಳು ಜೀವ. ಹಾಗಾಗಿ ಬೆಟ್ಟದ ಜೀವ ಅವಳು. ಆ ಬೆಟ್ಟಕ್ಕೆ ಜೀವವಾಗಿರೋದ್ರಿಂದ ಬೆಟ್ಟದ ಜೀವವಾಗಿ ಅವಳು ಅಲ್ಲೇ ನೆಲೆಸಿಬಿಟ್ಲು. ಕೊನೆಯ ಒಂದು ನನ್ನ ಕಾವ್ಯದ ಸೆಗ್ಮೆಂಟು, ತಾಯಿ ಚಾಮುಂಡೇಶ್ವರಿ ಹೇಗೆ ನಾಡದೇವಿ ಆದಳು, ಸರಿ ಇವಳು ಬೆಟ್ಟದ ಜೀವವಾಗಿ ನಿಂತಳು. ಆದರೆ ನಾವಿವತ್ತು ಪೂಜೆ ಮಾಡುವಂತಹ ನಾಡದೇವಿ, ಅಧಿದೇವತೆ, ನಾಡಧಿದೇವತೆಯಾಗಿ ಹೇಗೆ ನಿಂತಳು ಅನ್ನೋದು ಕೊನೆಯ 4 ಶ್ಲೋಕಗಳನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಮಹಿಷಾಸುರ ಮರ್ದಿನಿ ತಾಯಿ ಅಷ್ಟಭುಜೆಯಾಗಿ ನಿಂತು ಸಿಂಹವ ನೇರಲು. ವರವಿದ್ಯಾರಣ್ಯರು ಹಕ್ಕ ಬುಕ್ಕರನುದ್ಧರಿಸಿ ಮಾಡಿಸಲವು ಒಕ್ಕಲು. ಮಹಿಷಾಸುರ ಮರ್ದಿನಿಯಾಗಿ ಅಷ್ಟಭುಜೆಯಾಗಿ ನಿಂತು ಸಿಂಹವನ್ನೇರ್ತಾಳೆ ಚಾಮುಂಡೇಶ್ವರಿ. ಆಗ ನಮ್ಮ ವರವಿದ್ಯಾರಣ್ಯರು, ಮಾಧವರಾಯರು ಅಂತ ಯಾರು ಕರಿತೀವಿ, ವಿದ್ಯಾರಣ್ಯ ಮಹಾಸ್ವಾಮಿಗಳು ಬಂದು ಹಕ್ಕ ಬುಕ್ಕರು, ಆ ಸಂಗಮ ಸಳುವ ತುಳುವ ಅರವೀಡು ಅನ್ನುವಂಥ ವಿಜಯನಗರದ ರಾಜರಾದಂಥ ಹಕ್ಕ ಬುಕ್ಕರು, ಆ ಹಕ್ಕ ಬುಕ್ಕರು ಯಾವಾಗ ಬಂದು ವಿದ್ಯಾರಣ್ಯರ ಮೊರೆ ಹೊಕ್ಕ ಅವ್ರ ಪಾದಕ್ಕೆ ಬೀಳ್ತಾರೋ ಅವರನ್ನು ಉದ್ಧರಿಸಿ ಆ ಒಂದು ಮಹಾವಿಜಯನಗರ ಅನ್ನೋ ಸಾಮ್ರಾಜ್ಯವನ್ನೇ ಕಟ್ಟೋದಕ್ಕೆ ಆ ರಾಜಗುರುವಾಗಿ ನಿಲ್ತಾರೆ. ಅದಕ್ಕೆ ಇವತ್ತಿಗೂ ಕೂಡ ವಿದ್ಯಾರಣ್ಯರ ಜ್ಞಾಪಕಾರ್ಥವಾಗಿ ನಾವು ಯಾವಾಗಲೇ ಬಿರುದಾವಳಿಯನ್ನು ನಮ್ಮ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳಿಗಾಗಲಿ ಅಥವಾ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳಿಗಾಗಲಿ ಹೇಳೋದು, ಆಗ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಋಷ್ಯಶೃಂಗಪುರ ವರಾಧೀಶ್ವರ ತುಂಗಭದ್ರಾ ತೀರವಾಸಿ ಅಂತ ಹೇಳ್ತೀವಿ. ಕರ್ನಾಟಕ ಸಿಂಹಾಸನಕ್ಕೆ ಪ್ರತಿಷ್ಠಾಪನಾಚಾರ್ಯವಾದವರು ವಿದ್ಯಾರಣ್ಯರು. ಹಾಗಾಗಿ ಅವರ ಜ್ಞಾಪಕಾರ್ಥವಾಗಿ ಇದನ್ನು ಮಾಡಿದ್ದೀನಿ. ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಇವರು ವಿದ್ಯಾರಣ್ಯರು. ಗಂಗರು ವಿಜಯೇಂದ್ರರು ಹೊಯ್ಸಳರು ಒಡೆಯರು ಮಹಾಮಾಯ ಸೇವಿಸಲು ಬರಲು. ಕಟ್ಟಾಣಿ ಕರ್ಚೆಲ್ಲಿ ಕಾಳಿಕಾಂತ ಕದಂಬವನವಾಸಿನಿ ಹರಸುತ ಬರಲು. ಗಂಗರು, ವಿಜಯೇಂದ್ರರು, ವಿಜಯನಗರದವರು, ಹೊಯ್ಸಳರು, ಒಡೆಯರು, ಯಾರ್ಯಾರು ತಾಯಿ ಚಾಮುಂಡೇಶ್ವರಿಯನ್ನು ಸೇವಿಸ್ತಾ ಬಂದಿರೋರು, ಒಬ್ಬರೊಬ್ಬರು ಒಂದೊಂದು ಕೊಡುಗೆಯನ್ನು ಮೈಸೂರಿಗೆ ಕೊಟ್ಟಿದ್ದಾರೆ. ಒಬ್ಬರು ದೇವಸ್ಥಾನ ಕಟ್ಟಿಸಿದ್ರು, ಮುಮ್ಮಡಿಯವ್ರ ಕಾಲದಲ್ಲಿ ಗೋಪುರ ಕಟ್ಟಿಸಿದ್ರು, ಮುಮ್ಮಡಿಯವ್ರ ಕಾಲದಲ್ಲೇ ಉತ್ಸವ ಮೂರ್ತಿಯನ್ನು ತಂದರು. ಅದಕ್ಕೆ ನಾವು ಚಾಮುಂಡೇಶ್ವರಿಯ ವರ್ಧಂತಿಯನ್ನು ಮಾಡೋದು. ದೇವಿ ಕೆರೆಯಿಂದ ನೀರು ತರಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ನಾಲ್ವಡಿಯವರು. ಎಷ್ಟು ಒಂದು ಕೊಡುಗೆಗಳನ್ನು ಮೈಸೂರು ಅರಸರು ಮಾಡಿದ್ದಾರೆ. ಅವರ ಮಹಾಮಾಯಿ ಕುಲತಾಯಿಯಾಗಿದ್ದಾಳೆ, ಕುಲದೇವಿಯಾಗಿದ್ದಾಳೆ ಚಾಮುಂಡೇಶ್ವರಿ. ಹಾಗಾಗಿ ಅವಳು ಕಟ್ಟಾಣಿ, ಎಲ್ಲರನ್ನ ಕಟ್ಟಿ ಆಳವಳು. ಕಟ್ಟಾಣಿ ಕರ್ಚೆಲ್ವಿ, ಕಪ್ಪಾಗಿದ್ದಾಳೆ, ಕಪ್ಪಾಗಿದ್ರೂ ಲಕ್ಷಣವಾಗಿದ್ದಾಳೆ. ಕರ್ಚೆಲ್ವಿ ಕಾಳಿ, ಅವಳು ಕಾಳಿ. ಕಾಂತ ಕದಂಬವನವಾಸಿನಿ ಜಯ ಮಾತಂಗತನಯೇ ಜಯ ನೀಲೋತ್ಪಲದ್ಯುತೆ ಅಂತ ರಾಜ್ಕುಮಾರ್ ಮಾಣಿಕ್ಯ ವೀಣಾಂನಲ್ಲಿ ಹಾಡ್ದಂಗೆ. ಕಾಂತ ಕದಂಬವನವಾಸಿನಿ, ಕದಂಬ ಪುಷ್ಪಗಳೇ ಇರೋಂಥ ಒಂದು ಪಾರ್ಕಲ್ಲಿ ಇರ್ತಾಳಂತೆ ಚಾಮುಂಡೇಶ್ವರಿ. ಕದಂಬವನ ವಾಸಿನಿ ಹರಸುತ್ತಾ ಬರ್ತಾಳೆ. ಅಲಮೇಲಮ್ಮನ ಶಾಪ ತಮಗೆಲ್ಲ ಗೊತ್ತಿರ್ಬೋದು. ಅಲಮೇಲಮ್ಮ ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರರಸಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಆದರೂ ತಾಯಿ ಚಾಮುಂಡೇಶ್ವರಿಯ ದಯೆಯಿಂದ ಅವರಿಗೆ ಪಾಪ ಮಕ್ಕಳಾಗ್ತಾ ಇದೆ. ಜನರೇಷನ್ ಬಿಟ್ಟು ಜನರೇಷನ್ ಆಗ್ತಾ ಇದೆ ಅನ್ನೋದೊಂದು ಬಿಟ್ಟರೆ ತಾಯಿ ಚಾಮುಂಡೇಶ್ವರಿಯ ದಯೆಯಿಂದ ಮಕ್ಕಳಾಗ್ತಾ ಬರ್ತಾ ಇದೆ. ಹಾಗಾಗಿ ಅವಳು ಹರಸುತ್ತಾ ಅವರಿಗೆ ಸಂತಾನವನ್ನು ಕೊಡ್ತಾ ಬರ್ಲಿ. ಸರಿ ಬಪನಿ ಸದಾನಿ ಪಮರೀಸ ವರ ಕರ್ನಾಟಕದ ಅಧಿದೇವಿಯಾಗಿ ಅಂಬಾರಿಯು ಅಂಬೆಯೇರುತ್ತ ಬರಲು. ರಣಾಧಿಪರು ಸುಭಟರು ಚೆಲ್ವರ್ ಚತುರರು ತಾಯಿಗೆ ತಲೆಯಂ ಬಾಗುತ್ತ ನಿಲ್ಲಲು. ವರ ಕರ್ನಾಟಕದ ಅಧಿದೇವತೆ ಆಗ್ಬಿಟ್ಲು ತಾಯಿ ಚಾಮುಂಡೇಶ್ವರಿ. ಅವಳ ಅಂಬೆ ಆ ಅಂಬಾರಿಯನ್ನು ಏರಿ ಬರ್ತಾ ಇದ್ರೆ
ಎಂಥವರೇ ಆಗಲಿ. ಯಾಕೆಂದರೆ ಇದನ್ನು ಹಳೆಗನ್ನಡದ ಒಂದು ಪದ್ಯ ಬರುತ್ತೆ, ಸುಭಟರ್ ಚಲ್ವರ್ ಚತುರರ್ ಅಂತ. ಕನ್ನಡ ನಾಡಿನ ಜನರು ಹೆಂಗೆ ಅಂದರೆ, ಏನು ಓದದೇ ಇದ್ದು ಏನು ಬರಿದೇ ಇದ್ದರೂ ಎಷ್ಟು ಪರಿಣಿತ ಮತಿಗಳಾಗಿರ್ತಾರೆ ಅಂದರೆ ಒಂದು ಕಾವ್ಯವನ್ನು ರಚನೆ ಮಾಡ್ಬೋದು ಅಂತ. ಇನ್ನು ನಾನು ಯಾವ ಮೂಲೆ. ಹಾಗಾಗಿ ಚಲುವರ್ ಚತುರರ್, ಕನ್ನಡ ನಾಡಿನ ಜನರು ಎಷ್ಟು ಬುದ್ಧಿವಂತರಿರ್ತಾರೆ ಅಂದರೆ ಏನು ಓದ್ದೇನೂ ಅವರು ಸ್ಕಾಲರ್ಸ್ ಆಗಿರ್ತಾರೆ ಅಂತ. ಅದೇ ಒಂದು ಪದಗಳನ್ನೇ ಇನ್ನೂ ಉಪಯೋಗಿಸಿದ್ದೀನಿ, ಅದೇ ಸೇಮ್ ಪದ್ಯದ ಸ್ಫೂರ್ತಿಯಿಂದ. ಆ ರಣಾಧಿಪರಾಗಿರಲಿ, ದೊಡ್ಡ ದೊಡ್ಡ ಅರಸರಾಗಿರಲಿ, ದೊಡ್ಡ ದೊಡ್ಡ ಸಾಹುಕಾರರು, ಸೋಲ್ಜರ್ಸ್ ಆಗಿರಲಿ, ಚಲ್ವರಾಗಿರಲಿ, ಸುಂದರವಾಗಿರಲಿ, ಯಾರಾದರೂ ಹೆಂಗಾದರೂ ಇರಲಿ, ಚತುರರಾಗಿರಲಿ, ಸಖತ್ ಬುದ್ಧಿವಂತರೇ ಆಗಿರಲಿ, ಯಾವಾಗ ಅಂಬಾರಿಯನ್ನು ಏರಿ ಬರ್ತಾಳೋ ಎಲ್ಲರೂ ಅವಳಿಗೆ ತಲೆ ಬಾಗ್ತಾರೆ, ಕೈಯನ್ನು ಮುಗಿತಾರೆ. ತಾಯಿ ಚಾಮುಂಡೇಶ್ವರಿ ಕಾಪಾಡಮ್ಮ ಅಂತ ಕೈ ಎತ್ತಿ ಮುಗಿತಾಳೆ. ಕೊನೆಯ ಪದ್ಯ 45ನೇ ಪದ್ಯ ನಮ್ಮ ಮೈಸೂರು ನಾಡಿನ ರಾಜ್ಯಗೀತೆಯಾದ ಕಾಯೌ ಶ್ರೀ ಗೌರಿ. ನಮ್ಮ ಬಸವಪ್ಪ ಶಾಸ್ತ್ರಿಗಳು, ನಮ್ಮ ಹೆಮ್ಮೆಯ ಬಸವಪ್ಪ ಶಾಸ್ತ್ರಿಗಳು ಬರೆದಿರುವಂಥ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ. ಈ ಪದ್ಯವನ್ನು ಯಾರು ಕೇಳಿಲ್ಲ? ಇದೇ ಒಂದು ಸ್ಫೂರ್ತಿಯಾಗಿ ಕೊನೆಯ ಪದ್ಯವನ್ನು ಕಾಯೌ ಸಿರಿ ಗೌರಿ ಕರುಣಾಲಹರಿ ಹರಿಗಳೆದೆಯನು ಬಗೆದು ಜ್ಞಾನವೀವು ಮುನಿಸನು ತೋರದೆ ಪಾಲಿಸು ತಾಯಿಯೇ ನಿನ್ನ ಪಾದ ಸೇವಕರು ನಾವು. ಕಾಯೌ ಸಿರಿ ಗೌರಿ, ಅಮ್ಮ ತಾಯಿ ನಮ್ಮನ್ನು ಕಾಪಾಡು ತಾಯಿ. ಕರುಣಾಲಹರಿ, ಹರಿಗಳ ಎದೆಯನ್ನು ಬಗಿ, ಆ ಕೆಟ್ಟ ಜನರ ಎದೆಯನ್ನು ಬಗೆದುಬಿಟ್ಟು ಅವರಿಗೆ ಒಳ್ಳೆ ಜ್ಞಾನವನ್ನು ಕೊಡು. ಮುನಿಸನು ಮಾಡಬೇಡ, ನಮ್ಮ ಮೇಲೆ ಕೋಪವನ್ನು ತೋರಿಸ್ಬೇಡ ತಾಯಿ. ನೀನೆಷ್ಟೇ ಮಹಿಷಾಸುರ ಮರ್ದಿನಿ ಆಗಿದ್ರು ಸೌಮ್ಯ ಸ್ವರೂಪವಾಗಿ ನಿಂತಿದ್ದೀಯ. ನಿನ್ನ ಪದವನ್ನು ನುಡಿತಾ ಇದ್ರೇನೆ ಅದೊಂದು ಪುಣ್ಯ. ನಾಮ ಒಂದಿದ್ದರೆ ಸಾಲದೆ ಅಂತ ಪುರಂದರದಾಸರು ಹೇಳ್ದಂಗೆ, ಸ್ಮರಣೆಯೊಂದೇ ಸಾಲದೆ ಗೋವಿಂದನ ಸ್ಮರಣೆಯೊಂದೇ ಸಾಲದೆ ಅಂತ ಪುರಂದರದಾಸರು ಹೇಳಿದ್ದಾರೆ. ಏನೂ ಮಾಡೋದು ಬೇಡ, ಯಾಗ ಯಜ್ಞ ಜಪ ತಪ ಏನೂ ಮಾಡೋದು ಬೇಡ. ಒಂದೇ ಒಂದ್ಸಲಿ ತಾಯಿ ಚಾಮುಂಡೇಶ್ವರಿ ಅಂತ ಅಂದ್ಕೊಂಡ್ರೆ ಸಾಕು. ಆ ಒಂದೇ ಒಂದು ಅಂದ್ಕೊಳ್ಳೋ ಅಂಥ ಒಂದು ನಿನ್ನ ಪದದ ಸೇವಕರು ನಾವು. ನಮ್ಮನ್ನು ಪಾಲಿಸು ತಾಯಿ ಅಂತ ಹೇಳಿ ಈ ಕಾವ್ಯವನ್ನು ಬರೆದು ಓಂ ಶ್ರೀ ಚಾಮುಂಡಾಂಬಾರ್ಪಣಮಸ್ತು ಅಂತ ಬರೆದಿದ್ದೇನೆ. ಕನ್ನಡಕ್ಕೆ, ಕನ್ನಡ ನಾಡಿನ ಜನರಿಗೆ ಚಾಮುಂಡೇಶ್ವರಿ ಎಂದರೆ ನಾಡದೇವಿ ಅಷ್ಟೇ ಅಲ್ಲ, ಆಕೆ ಸಾಕ್ಷಾತ್ ತಾಯಿಯ ಸ್ವರೂಪ. ಮಹಾಬಲಾದ್ರಿಯ ಬೆಟ್ಟದ ಮೇಲೆ ಚಂಡಮುಂಡಾಸುರರ ಸಂಹಾರ ಆದ ಮೇಲೆ ತಾಯಿ ಚಾಮುಂಡೇಶ್ವರಿಯಲ್ಲೇ ನೆಲೆ ನಿಂತಳು. ಆಕೆಯನ್ನು ಕುಲದೇವಿಯಾಗಿ ಆರಾಧಿಸುತ್ತಾ ಬಂದ ಮೈಸೂರರಸರು ಆಕೆಗೆ ವೈಖಾನಸ ಆಗಮ ಅನುಸಾರವಾಗಿ ಸಾತ್ವಿಕ ಆರಾಧನೆಯನ್ನು ಮಾಡಲು ಆಕೆಯು ಅವರನ್ನು ಅಭಿವೃದ್ಧಿ ಮಾಡುತ್ತಾ ಸಂತಾನವನ್ನು ಕೊಡುತ್ತಾ ಸಲಹುತ್ತಾ ಬಂದಳು. ಹಲವಾರು ಮೈಸೂರು ಮಹಾರಾಜರು, ವಾಗ್ಗೇಯಕಾರರು, ಕವಿಗಳು, ಪಂಡಿತರು, ವಿದ್ವಾಂಸರು ಇನ್ನೂ ಹಲವರು ತಾಯಿಯನ್ನು ಹಾಡಿ ಹೊಗಳಿದ್ದಾರೆ. ವಿಶ್ವವಿದ್ಯಾನಿಲಯವು ಕೊಟ್ಟ ನನಗೆ ಈ ಅವಕಾಶದಿಂದ ನನ್ನ ಸೀಮಿತ ಜ್ಞಾನದ ಪರಿಧಿಗೆ ತಿಳಿದಿರುವಷ್ಟು ನಾನು ಗಮನಿಸಿ ಕೇಳಿದ ಜನಪದ ಕಥೆಗಳು, ನೋಡಿದ ನಾಟಕಗಳು, ಅದರ ಆಧಾರದ ಮೇಲೆ ತಾಯಿ ಚಾಮುಂಡೇಶ್ವರಿಯ ಚರಿತ್ರೆಯನ್ನು ಛಂದೋಬದ್ಧವಾಗಿ ರಚಿಸಲು ಸಣ್ಣ ಪ್ರಯತ್ನವನ್ನು ಮಾಡಿರುವೆ. ತಾಯಿ ಚಾಮುಂಡೇಶ್ವರಿಯ ಪಾದಾರವಿಂದಗಳಿಗೆ ಈ ಕೃತಿಯನ್ನು ಅರ್ಪಿಸಲು ಇಚ್ಛಿಸುತ್ತೇನೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಇದ್ದೇ ಇರಲಿ ಎಂದು ಬಯಸುತ್ತೇನೆ. ಚಾಮುಂಡಾಂಬಾರ್ಪಣಮಸ್ತು. ಕಾಯೋ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ಶ್ರೀ ಜಯ ಚಾಮುಂಡಿಕೆ ಶ್ರೀ ಜಯ ಚಾಮೇಂದ್ರ ನಾಮಾಂಕಿತ ಭೂಮೀಂದ್ರ ಲಲಾಮನ ಮುದದೆ ಕಾಯೌ ಶ್ರೀ ಗೌರಿ ಕರುಣಾಲಹರಿ ತೋಯ ಜಾಕ್ಷಿ ಶಂಕರೀಶ್ವರಿ ತೋಯ
शङ्करेश्वरी तोयजाक्षी चामुण्डेश्वरी। ಧನ್ಯವಾದಗಳು.